ಜಿಲ್ಲಾ ಕೃಷಿಯೇತರ ಪತ್ತಿನ ಸಹಕಾರ ಸಂಘ ಸಹಕಾರಿ ಒಕ್ಕೂಟ ಬಾಗಲಕೋಟೆ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ. ಇದು ಸಹಕಾರಿ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಮುಚ್ಚವಣೆ ಭಾಳ ಒಳ್ಳೆಯ ಕೆಲಸಗಳು. ಯಾವ ಬ್ಯಾಂಕ್ನಲ್ಲಿ ಅಂಥ ಸಾಲವನ್ನು ವಸೂಲು ಮಾಡಿ ಆ ಬ್ಯಾಂಕಿನ ಪ್ರಗತಿ ಮತ್ತು ಈ ಸಂಸ್ಥೆಯ ಪ್ರಗತಿಯನ್ನು ಮಾಡಿದ್ದಾರೆ. ಮುಸವಣೆಯವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವತ್ತು ನಾನು ನಾಳೆ ಬರ್ತೀನಿ, ಲೇಟ್ ಆಗುತ್ತೆ. ಈ ಶಿವರ ಒಂದೊಂದು ಕಾರ್ಯಕ್ರಮ ಐತಿ, ಇನ್ನೊಂದು ಎರಡು ಕಾರ್ಯಕ್ರಮ ಅವ್ರು ಮುಗಿಸ್ಕೊಂಡು ಹೊರಗೆ ಬರ್ತೀನಿ. ಲೇಟ್ ಆಗುತ್ತೆ, ನೀವು ಬಂದು ಮಾಡಿ. ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಮೊದಲೇ ಭಾಗವಹಿಸಿದ್ದೇನೆ. ಒಳ್ಳೆಯದಾಗಲಿ. ಬ್ಯಾಂಕು ಈ ನೂತನ ಕಟ್ಟಡ ಉದ್ಘಾಟನೆ ಆಗುತ್ತೆ. ನೋಡಿ ಮಟ್ಟ ಹತ್ತವರು ಬರುವುದು ಆಗ ಭಾಳ ಭೇಟಿ ಆಗುತ್ತೆ. ನಾನು ಅವ್ರ ಫಾರ್ಮ್ ಸೃಷ್ಟಿ ಆಗ್ತಾರೆ. ಲೇಟಾಗಿ ಬರ್ತೀನಿ. ಇವತ್ತು ಒಳ್ಳೆಯ ಕಾರ್ಯಕ್ರಮ, ಒಳ್ಳೆ ಚಲೋ ಕೆಲಸ ಮಾಡೋದು. ಧನ್ಯವಾದ. ಎಲ್ಲ ಈ ಸಂಸ್ಥೆಯ ಆಡಳಿತಗಳಿಗೆ ಸಹಿತ ನಾನು ಧನ್ಯವಾದ ಹೇಳಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ಯಾರ. ಅದಕ್ಕೆ ಧನ್ಯವಾದ ಹೇಳಿ ಮಾತು ಮುಗಿಸಿ ನಮಸ್ಕಾರ. ಇವತ್ತಿನ ಸಮಾರಂಭಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಶುಭ ಹಾರೈಸಿದ ನಮ್ಮೆಲ್ಲರ ಆತ್ಮೀಯರು ಹಾಗೂ ನನ್ನ ಮಾರ್ಗದರ್ಶಕರಾದಂಥ ಪೂಜ್ಯ ತಂದೆಯ ಸಮಾನವಾದಂಥ HM ಸ್ವಾಮಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಮತ್ತು ಈ ಕಟ್ಟಡಕ್ಕೆ ಸಾಹೇಬರು ತಮ್ಮ ಶಾಸಕರ ಅನುದಾನದಿಂದ 9 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರೂ ತುಂಬರಿಂದ ಅವರಿಗೆ ಧನ್ಯವಾದ ಹೇಳಿ ಈ ಸಂಸ್ಥೆ ಬೆಳೆಯಲಿಕ್ಕೆ ಸಾಹೇಬ ಸಹಾಯ ಹಸ್ತ ಸದಾ ಇಲ್ಲ ಅಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಸರ್ಕಾರ. ನಿಮ್ಮ ಕ್ಷೇತ್ರ ನಾವು ನಮ್ಮ ಕ್ಷೇತ್ರ ನಿಮ್ಮ ಕ್ಷೇತ್ರ
ನಾನೇನ ಮಾಡಲಿ ಬಡವರನ್ನವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಸಿರಿದೇವನ ಗೀತೆಯನ್ನು ಹಾಡಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಸಂಬಳಮಠ ಹಾಗೂ ತಂಡದವರಿಗೆ ಧನ್ಯವಾದಗಳು. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಸಂಗೀತ ತಂಡಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ಸ್ವಾಗತ, ಮಾಲಾರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನ ಅಧ್ಯಕ್ಷರು ಬಾಗಲಕೋಟೆ ಜಿಲ್ಲಾ ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳ ಸಹಕಾರಿಗಳ ಸಹಕಾರ ಒಕ್ಕೂಟ ನಿಯಮಿತ ಹಾಗೆ ಬಾಗಲಕೋಟೆ ಜಿಲ್ಲಾ ಕೃಷಿಯೇತರ ಪತ್ತಿನ ಸಹಕಾರ ಸಂಘದ ಸಹಕಾರಿಗಳ ಸಹಕಾರ ಒಕ್ಕೂಟ ನೂತನ ಕಟ್ಟಡದ ಉದ್ಘಾಟನೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಮಣಿಪ್ರಭು ಜಗದ್ಗುರು ಶಿವಾನಂದ ರಾಜಯೋಗ ಮಹಾಸ್ವಾಮಿಗಳು ಸುಕ್ಷೇತ್ರ ಕೋಡಿಮಠದ ಮಹಾಸಂಸ್ಥಾನ ಮಠ
ಸಾರಿ ಒಂದು ಹಚ್ಬಿಟ್ಟು ಅದೇನು ಅದೇ ದೀಪ ಬೆಳಗೋದು ಅಲ್ಲಿ ಸ್ವಾಮಿಗಳು ಮಾಡ್ರೆ ಮುಗಿದು ದೀಪ ಇರಲಿ ಅದೊಂದು ಪ್ರಸ್ತುತ ದಿನಮಾನಗಳಲ್ಲಿ ಜಗದ ಆಗುಹೋಗುಗಳ ನಿಜ ಭವಿಷ್ಯವನ್ನು ನುಡಿದು ಸತ್ಯವನ್ನೇ ಸಾರಿದ ನಮ್ಮೆಲ್ಲರ ಪರಮ ಪೂಜ್ಯರನ್ನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸುತ್ತೇನೆ. ಇದಪ್ಪ ತಮ್ಮಣ್ಣ ಕ್ಯಾನ್ಸರೆಡ್ಡಿ ಮೂಡ್ಲಿಗೆಯ ನಿರ್ದೇಶಕರು ವೇದಿಕೆ ಮಹಾಮಂಡಲದ ನಿರ್ದೇಶಕರು ವೇದಿಕೆಗೆ ಬರಬೇಕಂತ ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತೇನೆ. ಪರಮ ಪೂಜ್ಯರಿಗೆ ಭಾರತ್ ಪೆಟ್ರೋಲ್ ಪಂಪ್ ಸನ್ಮಾನ ಇಲ್ಲಿದ್ದರೆ ಮಾಡಿ ಅವರನ್ನು ಆಶೀರ್ವಾದ ಪಡಿಸಿಕೊಳ್ಳೋರು ನಮ್ಮ ಬ್ಯಾಂಕಿನ ನಿರ್ದೇಶಕರಾದಂಥ ನೀಲಪ್ಪಣ್ಣ ಪ್ರಕೀರಪ್ಪ ತಪ್ಪೇಲಿ ಹಾಗೂ ಉಪಾಧ್ಯಕ್ಷರಾದಂಥ ಸಿದ್ದಪ್ಪ ಬಸಪ್ಪ ಪಲ್ಕಟ್ಟಿಯವರು ಪರಮ ಪೂಜ್ಯರಿಗೆ ಶಾಲೆ ಹೊಸ ಮುಖಾಂತರ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಲು ಎಲ್ಲ ಸಮಸ್ತ ಎಲ್ಲ ಈ ಗುರು ಹಿರಿಯರ ಪರವಾಗಿ ಅವರಲ್ಲಿ ಬೇಡಿಕೊಳ್ತೇನೆ. ಸಿದ್ದಪ್ಪಣ್ಣ ಅಲ್ಕಾಟಿ ಭಕ್ತಿಯ ಕಾಣಿಕೆಯನ್ನು ಅರ್ಪಿಸಿ ಅವರನ್ನು ವೇದಿಕೆಗೆ ಸ್ವಾಗತ ಬಯಸಲಿದ್ದಾರೆ. ತಾವೆಲ್ಲರೂ ಚಪ್ಪಾಳಿ ಹೊಡುವ ಮುಖಾಂತರ ಮಹಾಸ್ವಾಮೀಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಿದ್ದೇವೆ. ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರು, ಈ ಭಾಗದ ರಾಜಕೀಯ ಧುರೀಣರು, ಕರ್ನಾಟಕ ರಾಜ್ಯದ ನಂದಪ್ಪಣ್ಣ ಕರ್ಪಟ್ಟಿ, ಸಿಂಗಪ್ಪಣ್ಣ ಕರ್ಪಟ್ಟಿ, ವೆಂಕಟೇಶ್ ಯಲಗುರ್ದಪ್ಪ ಜೋಶಿ ಅವರು ಅರ್ಧ ತಾಸಿನಿಂದ ತಾವೆಲ್ಲರೂ ಚಪ್ಪಾಳಿ ಹೊಡೆಯೋದ ಮುಖಾಂತರ ಸಚಿವರಿಗೆ ಸನ್ಮಾನಿಸಬೇಕಂತ ಹೇಳಿಕೊಳ್ತೇನೆ. ಅದೇ ರೀತಿ ಈಗ ಒಂದು ಸಂಸ್ಥೆಯ ಸಹಕಾರ ಧ್ವಜವನ್ನು ನಿರ್ಮಾಣಿ ಸಾಹೇಬರನ್ನ ಸ್ವಾಗತ ಬಯಸಬೇಕಂತೇಳಿ ತಮ್ಮೆಲ್ಲ ಪರವಾಗಿ ಕೇಳಿಕೊಳ್ತೇನೆ. ಈ ಬಾರಿ ಟಿ.ಸಿ. ಗದ್ದಿಗೌಡರು ಸನ್ಮಾನ ಟಿ.ಸಿ. ಗದ್ದಿಗೌಡರು ಬಂದು ಕೊಠಡಿಯ ಒಂದು ಕಾಂಪ್ಯೂಟರ್ ಉದ್ಘಾಟನೆ ಮಾಡಿ ಹೋದಂತ ಸಂಸದರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ. ಈ ಕಾಲೇ ನಮ್ಮ ನೆಚ್ಚಿನ ನಿರ್ದೇಶಕರು ಆತ್ಮೀಯರ ಪ್ರಕಾಶ್ ಪಕ್ಷೆಟ್ಟಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಬಯಸುತ್ತೇನೆ. ಆತ್ಮೀಯರಾದ ಪ್ರಕಾಶನಾಥ ಪಕ್ಷೆಟ್ಟಿ ಅವರನ್ನ ನಿಂಗಪ್ಪ ಸಹದೇವಪ್ಪ ಗೋಡಿ, ಕುಮಾರ ಐವಳ್ಳಿ ನಮ್ಮ ನಿರ್ದೇಶಕರು ಬಂದು ಅವರನ್ನು ತುಂಬ ಹೃದಯದಿಂದ ಕಾರ್ಯಕ್ರಮಕ್ಕೆ ಸನ್ಮಾನ ಮಾಡುವುದರ ಮುಖಾಂತರ ಸ್ವಾಗತಿಸಬೇಕಂತೇಳಿ ತಮ್ಮೆಲ್ಲ ಡೈರೆಕ್ಟರ್ ಅಂತ ವಿಲ್ಪಸನ್ನ ತಿಗ್ಗಿ, ಶಿವಪ್ಪ ಸಿದ್ದಪ್ಪ ಔಟಿ ಅವರು ಬಂದು ಅವರನ್ನು ಸ್ವಾಗತ ಬಯಸಿ ಸನ್ಮಾನ ಮಾಡಿ ಸ್ವಾಗತಿಸಬೇಕಂತೇಳಿ ಬೇಡಿಕೊಳ್ತೇನೆ. ಆಮೇಲೆ ಇವರು ಎಸ್ ಚಂದ್ರಶೇಖರ್ ನಮ್ಮ ಸಂಸ್ಥೆಯ ಹಿಂದಿನ ಅಧ್ಯಕ್ಷರಾದಂಥ ಹಿರಿಯರಾದಂಥ ನಿಂಗಪ್ಪಣ್ಣ ನಂದಪ್ಪ ಕರ್ಪಟ್ಟಿ ಅವರು ಅವರನ್ನು ಶಾಲು ಹೊರಡಿಸುವ ಮುಖಾಂತರ ಸ್ವಾಗತ ಸಲ್ಲಿಸಿಕೊಳ್ತೇನೆ. ಶ್ರೀಯುತ ಗುರುಶಾಂತ್ ಗಿಡೋಣಿ, ಅಧ್ಯಕ್ಷರು ಬಿಜಾಪುರ ಜಿಲ್ಲಾ ಕೃಷಿ ಹಿತಾಸಕ್ತಿಯ ಸಹಕಾರ ಸಂಘಗಳ ಒಕ್ಕೂಟ ಬಿಜಾಪುರ. ಇವರ ಬದಲಾಗಿ ಅವ್ರು ಬಂದಿಲ್ಲ, ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಅವ್ರ ಪರವಾಗಿ ಸಿಇಒ ಬಂದಾರ, ಅವರನ್ನು ಸನ್ಮಾನ ಸ್ವೀಕರಿಸ ಒಂದು ಬ್ಯಾಂಕ್ ಇದು ಮಾಡಿಲ್ಲ ಸಿದ್ದರಾಮಯ್ಯ ಬಂದಿದ್ದು ಎಲ್ಲ ನಾವು ಬ್ಯಾಂಕ್ನಾರ ಮಂದಿ ಬ್ಯಾಂಕ್ನಾರ ಮಾಸ್ನಾರೆ ಸ್ವಾಗತ ಮಾಡ್ತಾರೆ ಎಲ್ಲರಿಗೆ. ಶಿವಕುಮಾರ್ ಬಾಗೋಡ್ಗಿ, ಎಸ್.ವೈ. ಗದ್ದಲಕೆರೆ ಅವರು, ಸಹಕಾರ ಸಂಘದ ಅಪಾರ ನಿಬಂಧಕರು, ದಾವಾ ಪಂಚಾಯತ್ ನ್ಯಾಯಾಲಯ ಹುಬ್ಬಳ್ಳಿ ಅವರನ್ನು, ನಿಂಗಪ್ಪಣ್ಣ ಬಡಿಗೇರವರು ನಮ್ಮ ನಿರ್ದೇಶಕ
ಅನ್ರದ ಬಂದಾಗ ಇಲ್ಲೇ ನೀವು ಸರ್ ಇಲ್ಲ ಸರ್ ನಾವೆಲ್ಲರೂ ನಿಂತಾಗ ಬಂದಾರ ಸರ್ ಅವರು ಕುಡಿ ಮಟ್ಟ ಇಚ್ಛೆ ಮಾಡಿದ್ದಾರೆ ಅವರು ಮಾಡಬೇಕು. ಕಲ್ಯಾಣ ಮಂಟಪಕ್ಕೆ ಹೋಗಿರ ಇಲ್ಲಿ ಅಲ್ಲಿ ಪೆಟ್ರೋಲ್ ಪಂಪ್ ಹೋಗಲ್ಲ ಗಾಸ್ ಇಲ್ಲ ಸರ್ ಅಲ್ಲೇ ಹಚ್ಚಿ ಬಂದೆ ನಾನು ಜೀವನದ ತರದಿ ನಿವೃತ್ತ ಸಹಕಾರ ಸಂಘ ಸಹಾಯಕ ನಿಬಂಧಕರು ಹಾಗೂ ಒಕ್ಕೂಟ ತಮ್ಮಣ್ಣ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ ಮಹಾಮಂಡಲದ ನಿರ್ದೇಶಕಿಯರು ಆತ್ಮೀಯ ಬಂಧುಗಳು ಹಾಗೂ ಪತ್ರಿಕಾ ಮಿತ್ರರು ಮೀಡಿಯಾ ಮೀಡಿಯಾ ಬಂಧುಗಳು ಅವರೆಲ್ಲರೂ ತುಂಬ ಹೃದಯದಿಂದ ಸ್ವಾಗತ ಬಯಸುತ್ತೇನೆ. ಎಲ್ ದೇವರಾಜ್ ಯಾರ್ಯಾರು ಹೋಗಿರಿ ಮಲ್ಲು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲು ಬಹಳ ಸಂತೋಷ ಅನಿಸುತ್ತೆ. ಈ ಸಮಾರಂಭದಲ್ಲಿ ಬಾಗಲಕೋಟೆ ಜಿಲ್ಲೆ ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳ ಸಹಕಾರಿಗಳ ಸಹಕಾರ ಒಕ್ಕೂಟ ಬಾಗಲಕೋಟೆ ಪಾಟೀಲ್ ಅವರ ನೇತೃತ್ವದಲ್ಲಿ ಮೊದಲು ಸಹಕಾರ ಸಂಘ ಸ್ಥಾಪನೆಯಾಗಿದ್ದು ಇದು ಕರ್ನಾಟಕದ ಹೆಗ್ಗಳಿಕೆ. ಬಂಡವಾಳಶಾಹಿ ಶೋಷಣೆಗೆ ಒಳಗಾದ ರೈತರಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡುವ ಉದ್ದೇಶದಿಂದ ಪತ್ತಿನ ಸಹಕಾರ ಸಂಘಗಳನ್ನು ಆರಂಭಿಸಲಾಯಿತು. ಮುಂದೆ ವಿವಿಧ ಕ್ಷೇತ್ರಗಳಿಗೆ ಸರ್ಕಾರ ಚಳವಳಿಯಲ್ಲಿ ಆವರಿಸುತ್ತದೆ. ಸಹಕಾರ ಸಂಘಗಳ ಪಂಚಾಯತಿ ಪ್ರಕರಣಗಳನ್ನು ಅಧಿಕಾರಸ್ಥ ನಿಬಂಧಕರು ಕಚೇರಿಯಿಂದ ಅಹವಾಲನ್ನು ಪಡೆದು ನಂತರ ವಸೂಲಿಗಾಗಿ ಅಮಲಬಜಾವಣೆ ಪ್ರಕರಣಗಳನ್ನು ಸರ್ಕಾರ ಇಲಾಖೆಯಲ್ಲಿ ಅಥವಾ ಅಧಿಕಾರಸ್ಥ ನಿಬಂಧಕರಿಂದ ಅನುಮತಿ ಪಡೆದು ಸಿವಿಲ್ ಕೋರ್ಟ್ನಲ್ಲಿ ದಾಖಲಿಸಲು ಮಾತ್ರ ಅವಕಾಶ ಇತ್ತು. ಸದ್ಯ ಬಾಗಲಕೋಟೆ ಪಂಚಾಯತ್ ಪ್ರಕರಣಗಳು ಹೆಚ್ಚು ಇರುವುದರಿಂದ ಸರ್ಕಾರ ಇಲಾಖೆ ಎಷ್ಟು ಮುಖ್ಯವೋ ಸಾಲ ವಸೂಲಿಯೋ ಅಷ್ಟೇ ಮುಖ್ಯ. ಜಿಲ್ಲೆಯಲ್ಲಿನ ಪತ್ತಿನ ಸಹಕಾರ ಸಂಘಗಳ ವಸೂಲಿಯನ್ನು ಹೆಚ್ಚಿಸಿ NPA ಪ್ರಮಾಣವನ್ನು ಕಡಿಮೆಗೊಳಿಸುವುದನ್ನು ಮನಗೊಂಡು ಬಿಜಾಪುರ ಜಿಲ್ಲಾ ಪತ್ತಿನ ಸಹಕಾರ ಸಂಘಗಳ ಬಿಜಾಪುರ ಮಾದರಿಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಜಿಲ್ಲಾ ಕೃಷಿಯೇತರ ಪತ್ತಿನ ಸಹಕಾರ ಸಂಘ ಸರ್ ನೀವೇ ತೋರಿ ಸ್ವಲ್ಪ 1106 ಅಮಲಬಜಾವಣೆ ಪ್ರಕರಣ ಅಂದಾಜು 210 ಕೋಟಿ ರೂಪಾಯಿ 15,65,000 ರೂಪಾಯಿ ವಸೂಲಿ ಸ್ವೀಕರಿಸಿ 2,957 ಪ್ರಕರಣದ ಅಂದಾಜು 114 ಕೋಟಿ ರೂಪಾಯಿ 87.65 ಲಕ್ಷ ರೂಪಾಯಿ ಮೊತ್ತದ ಹಣವನ್ನು ಸರ್ಕಾರ ಸಂಘಕ್ಕೆ ಜಮಾ ಮಾಡಲಾಗಿದೆ. ಒಕ್ಕೂಟದಲ್ಲಿ ದಾಖಲಿಸಿಕೊಂಡ 93 ಪ್ರಕರಣದಿಂದ ಇಲ್ಲಿವರೆಗೆ ಒಟ್ಟು 5,72,78,843 ಸಂಗ್ರಹವಾಗಿದ್ದು ಸಂಗ್ರಹದಲ್ಲಿ ಒಟ್ಟು 4,62,76,968 ಆದಾಯವಾಗಿದ್ದು ಸರ್ಕಾರಕ್ಕೆ 80,01,875 ರೂಪಾಯಿ ಜಮಾ ಮಾಡಲಾಗಿದೆ. ಹಾಗೂ ಸರ್ಕಾರ ಹುದ್ದೆ ಪೋರ್ಟ್ಫೋಲಿಯೋನ ಪಗಾರವನ್ನು 29,49,291 ರೂಪಾಯಿಯನ್ನು ಸರ್ಕಾರ ಪೋರ್ಟ್ಫೋಲಿಯೋನ ಆಫೀಸರ್ದ ಪಗಾರವನ್ನು ಕೊಡಲಾಗಿದೆ. ಸದ್ಯ ಸಂಘಗಳ ಪ್ರಗತಿಯಲ್ಲಿ ಸಾಗುವ ಉದ್ದೇಶದಿಂದ ಸದಸ್ಯ ಸಂಘಗಳು ಪದಾಧಿಕಾರಿಗಳು ಸಿಬ್ಬಂದಿಗಳು ಗುಣಾತ್ಮಕ ಸಾಲ ನೀಡಿಕೆ ಪಂಚಾಯತ್ಗಳನ್ನು ದಾಖಲಿಸುವುದು ಹಾಗೂ ವಚನಾಧಿಕಾರಿಗಳ ಬಗ್ಗೆ ಜಿಲ್ಲೆಯಲ್ಲಿ ವಿವಿಧೆಡೆ ಪ್ರತಿ ವರ್ಷ ತಾಲೂಕುವಾರ ತರಬೇತಿ ಕೇಂದ್ರಗಳನ್ನು ಮಾಡಲಾಗಿದೆ. ಅಮಲಬಜಾವಣೆ ಪ್ರಕರಣಗಳ ಸಾಲ ವಸೂಲಿಯಲ್ಲಿ ಈ ಕೆಳಗೆ ವಿವರಿಸಿದ ಸಮಸ್ಯೆಗಳಿದ್ದು ಸಮಸ್ಯೆಗಳನ್ನು ಕರ್ನಾಟಕ ಸರ್ಕಾರ ನಮಗೆ ಪರಿಹರಿಸಿಕೊಡಬೇಕೆಂದೇಳಿ ಸಚಿವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಒಂದನೇದು ಸರ್ಕಾರ ಸಂಘದ ಸಾಲಗಾರರು
ಅಂಮಲಬಜಾವಣೆ ಪ್ರಕರಣದಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 102 ಹಾಗೂ 103 ಆದೇಶಗಳ ಅನುಸಾರ ಸುಸ್ತಿ ಸಾಲಗಾರ ಆಸ್ತಿಗಳ ಮೇಲೆ ಸಂಘಗಳ ಋಣಭಾರ ದಾಖಲಿಸಲು ಕ್ರಮ ಕೈಗೊಳ್ಳಲು ತಿಳಿಸಲಾಗಿದೆ. ಕೇವಲ ಅಂಮಲಬಜಾವಣೆ ಪ್ರಕರಣಗಳು ವಸೂಲಿಗೆ ಸಂಬಂಧಿಸಿದ ತಹಸೀಲ್ದಾರು, ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಸಿಟಿ ಸರ್ವೆ ಆಫೀಸರು, ನಗರಸಭೆಗಳು, ಪುರಸಭೆಗಳು ಸಹ ಮೇಲಿನ ಆದೇಶ ಅನ್ವಯಿಸಲು ಸೂಕ್ತ ನಿರ್ದೇಶನ ನೀಡಬೇಕು. ಹಲವಾರು ನಮಗೆ ತೊಂದರೆ ಇದ್ದು ಆ ತೊಂದರೆಗಳನ್ನು ಸರ್ಕಾರ ನಿರ್ವಹಿಸಿಕೊಳ್ಳುವ ಮೇಲೆ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಹಕಾರ ಸಂಘಗಳ ಅಂಮಲಬಜಾವಣೆಯಲ್ಲಿ ನಮಗೆ ಸಾಲ ವಸೂಲಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಅಂಮಲಬಜಾವಣೆಯಲ್ಲಿ ಪೊಲೀಸರ ಒಂದು ಸಹಾಯ ಸಹಕಾರ ನೀಡಬೇಕೆನ್ನು ಕಾಯ್ದೆಯಲ್ಲಿದ್ದರೆ ಈಗಿನ ಸರ್ಕಾರ ಮತ್ತು ಅಧಿಕಾರಿಗಳು ನಮಗೆ ಕೊಡಕ್ಕಾಗಲ್ಲ ಅಂತಾರ. ಅದನ್ನು ಇಲಾಖೆಯ ಒಂದು ಕಣ್ಣಲ್ಲಿ ಕೊಡಾಕ್ಬರ್ತದೆ. ಮಾನ್ಯ ಸಚಿವರು ಅದನ್ನು ನಿರ್ದೇಶನ ಕೊಡಬೇಕು ಅಂತೇಳಿ ಅದನ್ನು ವಿನಂತಿಸಿಕೊಳ್ತೇನೆ. ಒಟ್ಟಾರೆ ಬೆಳಗಾವಿ ಡಿಜಿನಲ್ಲಿ ನಮ್ಮ ಸಂಸ್ಥೆ ಒಳ್ಳೆಯ ಕೆಲಸ ಮಾಡಿ ಇವತ್ತು ಸಂಸ್ಥೆ ಒಂದು ಹೆಮ್ಮರವಾದ ಕಟ್ಟಡವನ್ನು ಮಾಡಿದೆ. ಈ ಕಟ್ಟಡಕ್ಕೆ ಅಂದಾಜು ಎಲ್ಲ ಫರ್ನಿಚರ್ ಹಿಡಿದು 1 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿದೆ. ಆ 1 ಕೋಟಿಯಲ್ಲಿ ನಮಗೆ 91 ಲಕ್ಷ ನಮ್ಮ ಸಂಸ್ಥೆಯಿಂದ ಖರ್ಚು ಮಾಡಿದ್ವಿ. 10 ಲಕ್ಷ ರೂಪಾಯಿ DCC ಬ್ಯಾಂಕಿನ ಅಧ್ಯಕ್ಷರಾದಂಥ ಅಜಯ್ ಕುಮಾರ್ ನಾಯಕ್ ಎಲ್ಲ ಸಂಸ್ಥೆ ಮಂಡಳಿಯವರು ನಮಗೆ ಹಣವನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಬಾಗಲಕೋಟೆಯ ತಾಲೂಕಿನ ಶಾಸಕರು ಹತ್ತೇರು ನನ್ನ ಮಾರ್ಗದರ್ಶಕರಾದ HO ಮೇಟಿಯವರು 9 ಲಕ್ಷ ಅನುದಾನ ಕೊಟ್ಟಿದ್ದಾರೆ. PC ಗದ್ದಿಗೌಡರು 5 ಲಕ್ಷ ತಮ್ಮ ಅನುದಾನದಿಂದ ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ಬಿಸಿಯಂತ ಪತ್ತಿನ ಸಹಕಾರ ಸಂಘಗಳು ಸಾಕಷ್ಟು ನಮಗೆ ಅನುದಾನ ಸಹಾಯ ಮಾಡಿ ಇವತ್ತು ಜಿಲ್ಲೆಯಲ್ಲಿ ಒಂದು ಒಳ್ಳೆಯ, ರಾಜ್ಯದಲ್ಲಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಹೆಮ್ಮರವಾಗಿ ಬರಲು ತಮ್ಮೆಲ್ಲರ ಸಹಕಾರ ಏನು ಹಿಂದೆ ಐತಿ, ಈ ಮುಂದೂ ಇಲ್ಲ ಅಂತೇಳಿ ಇಲಾಖೆ ಅಧಿಕಾರಿಗಳಿಗೆ, ಮಾನ್ಯ ಸಚಿವರಿಗೆ, ಪರಮ ಪೂಜ್ಯರಿಗೆ ಎಲ್ಲರಿಗೂ ಆಶಿಸುತ್ತಾ ತಮ್ಮೆಲ್ಲರ ಸಹಾಯ ಸದಾ ಇರಲಿ. ತಮ್ಮೆಲ್ಲರ ಪ್ರೇಮ ಈ ಸಂಸ್ಥೆ ಮೇಲೆ ಇರಲಿ. ಎಲ್ಲ ಅಧಿಕಾರಸ್ಥ ಬಂಧುಗಳಿಗೆ ಹಾಗೂ ನಿರ್ದೇಶಕ ಮಂಡಳಿಗೆ, ನಮ್ಮ ನಿರ್ದೇಶಕ ಮಂಡಳಿಯವರು ಈ ಒಂದು ಕಟ್ಟಡ ಕೆಲಸ ಮಾಡುವಲ್ಲಿ ಬಹುಶಃ ಆ ಕಟ್ಟಡ ಮಾಡತಕ್ಕಂಥ ಕಾಂಟ್ರಾಕ್ಟರ್ ಹೇಳಿದ, ನಾನು ಎಷ್ಟು ಕಟ್ಟಡ ಮಾಡೀನಿ, ಇಷ್ಟು ಕಾಳಜಿಯಿಂದ ಮಾಡಿದಂಥ ನಿರ್ದೇಶಕರನ್ನ ನೋಡಿಲ್ಲ. ನಿಮ್ಮೆಲ್ಲ ಪರವಾಗಿ ಅವರಿಗೆ ತುಂಬುವುದರಿಂದ ಒಂದು ಚಪ್ಪಾಳೆ ಹೊಡುವ ಮುಖಾಂತರ ಅವರೆಲ್ಲರಿಗೂ ಹುರುಪುಂಬಸ ಕೊಡಲಿ ಅಂತ ಕೇಳಿಕೊಂಡು ನನ್ನ ಒಂದು ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ಇನ್ನು ಯಾರ ಓದಿದ್ರ ಇವತ್ತು ಬಹುಶಃ ನಮ್ಮ ಸಿದ್ದಪ್ಪಣ್ಣ ಹುಟ್ಟಿಯವ್ರನ್ನ, ನಮ್ಮ ಬೀಗಿ ನಿರ್ದೇಶಕರನ್ನ ಹೇಳೋರು ತಪ್ಪಾಗತ್ತೆ. ಅವರು ಊಟದ ವ್ಯವಸ್ಥೆಯನ್ನು ನಾನೇ ನಿಂತು ಮಾಡ್ತೀನಿ ಅಂತೇಳಿ ಬೀಗಿ ಎಲ್ಲ ಹಿರಿಯರು ಕೂಡಿ ಇವತ್ತು ಪ್ರಸಾದ ವ್ಯವಸ್ಥೆ ಮಾಡಿದ. ತಾವು ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ, ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಹಾಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಶಿವಾನಂದ ಒಂದು ಓಡುವಲ್ಲಿ ಒಂದು ಅವಕಾಶವನ್ನ ನಮ್ಮ ಬಾಗಲಕೋಟೆ ಜಿಲ್ಲಾ ಕಚೇರಿ ಒಕ್ಕೂಟಕ್ಕೆ ಮಾಡಿಕೊಡಬೇಕು ಅಂತ ತಿಳ್ಕೊಂಡು ವಿನಂತಿ ಮಾಡ್ತಾ, ನಾನು ಎಲ್ಲಾ ಸಹಕಾರಿಗಳ ಪರವಾಗಿ ಒಂದು ನಮ್ಮ RB ತಿಮ್ಮಾಪುರ ಸಾಹೇಬರವರಿಗೆ ಒಂದು ಮನವಿಯನ್ನ ಸನ್ಮಾನ್ಯ ಶ್ರೀ RB ತಿಮ್ಮಾಪುರ ಸಾಹೇಬರವರು ಅದನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸರ್ ರೆಡಿ ಇಲ್ಲ ನೋಡ್ರಿ. ಸರ್ಕಾರಿ ಪಿತಾಮಹ ಸಿದ್ದನಗೌಡ ಪನಗೌಡ ಪಾಟೀಲರನ್ನ ಸ್ಮರಿಸಿ ಮೊಟ್ಟ ಮೊದಲಿಗೆ ನಮ್ಮೆಲ್ಲ ಕಥೇತರ ಪತ್ತಿನ ಸಹಕಾರ ಸಂಘಗಳಿಗೆ ಒಂದು ಆಶ್ರಯದ ಕಲ್ಪವಾಕ್ಷಿಗೆ ಬೆಳೆಸುತ್ತಿರುವಂತಹ ನಮ್ಮ ಬಾಗಲಕೋಟೆ ಜಿಲ್ಲಾ ಕಚೇರಿ ಒಕ್ಕೂಟಕ್ಕೆ ನಮ್ಮ ಜೋರಾದ ಚಪ್ಪಾಳೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಮಾತನ್ನ ಹೇಳ್ತಾ, ಇವತ್ತು ಸರ್ಕಾರದ ಪರವಾಗಿ ಒಂದು ಮನವಿಯನ್ನ ನಾವು ಆ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರೆ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಮನವಿಯನ್ನ ಸಲ್ಲಿಸಬೇಕು.
ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡತಕ್ಕಂತ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ಅರವಿಂದ್ ತಿಮ್ಮಾಪುರ್ ಸಾಹೇಬ್ರವರು ಉದ್ಘಾಟನಾ ಪರ ನುಡಿಗಳನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿ. ಜಿಲ್ಲಾ ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳ ಸಹಕಾರಿಗಳ ಸಹಕಾರ ಒಕ್ಕೂಟ ಇದರ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಶಿವಾನಂದ ಮಹಾ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ ಗೂಡಿಮಠದ ಅಪ್ಪನವರಲ್ಲಿ ವೇದಿಕೆ ಮೇಲೆ ಸಹಕಾರಿ ಧುರೀಣರು ಭಾಳ ಜನ ಇದ್ದೀರಿ. ನಾನು ಯಾವುದೋ ಹೆಸರು ತಗೊಂಡ್ರೆ ಇನ್ನೊಂದು ಹೆಸರು ಉಳಿದೀತೇನೋ ಅಂತಕ್ಕಂಥ ಭಯ ಇದೆ ನನಗೆ. ಒಟ್ಟು 4, 5, 6 ಪೇಜ್ನಲ್ಲಿ ಇರ್ತಕ್ಕಂಥ ಎಲ್ಲರ ಹೆಸರು ತೆಗೆದುಕೊಳ್ಳಕ್ಕೆ ಕಷ್ಟ ಆದೀತು. ಆದರೆ ಎಲ್ಲರಿಗೂ ಎಲ್ಲ ಸಹಕಾರಿ ಧುರೀಣರಿಗೆ ನಾನು ವಿಶೇಷವಾದ ಅಭಿನಂದನೆ ಹೇಳ್ತಾ ಇದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಅಧಿಕಾರಿ ಮಿತ್ರರಾದಂಥ ಹಿರೇಮಠ ಅವರಿದ್ದಾರೆ, ಮಾಧ್ಯಮದ ಗೆಳೆಯರಿದ್ದಾರೆ, ತಾಯಂದಿರಿದ್ದೀರಿ. ಒಂದು ಈ ಪ್ರಯೋಗ ಬಹಳ ದಿವಸಗಳಿಂದ ನಮ್ಮ ನಾಡಿನಲ್ಲಿ ಬಂತು. ನಾವು ಚಿಕ್ಕವರಿದ್ದಾಗ ಆ PKPS ಅವ್ರು ಸಾಲ ಕೊಡ್ತಾರಿಲ್ಲ ಅಂತೇಳಿ 3 ತಿಂಗಳ ತನ ನಾವು ಕಾಯ್ತಿದ್ರು. 3 ತಿಂಗಳು ಸಹಕಾರಿ PKPS ಸಾಲ ಕೊಡೋರು ಸಾಲ ಕೊಡೋರು ಅಂದ್ರೆ ಸಾಲ ಕೊಡೋರೇ ಇರಲಿಲ್ಲ. ಅದನ್ನ ಬಿಟ್ಟ ನಿರ್ವಹಿಸ್ಯಾರತ್ತೇಳಿ ಬರ್ತಾರೆ, ಲುಂಗಿ ಸಿಕ್ಕೊಂಡು ಕೇಳೋದವ್ರು ಬಡ್ಡಿ ಆಡೋರು ಬರ್ತಿದ್ರು. ಅವ್ರು ಬಂದು 500, 1000 ಬಡವ್ರಿಗೆ ಕೊಟ್ರಪ್ಪ ಅಂದ್ರೆ ಮುಂಜಾನೆ ಎದ್ದವ್ರು ಅಲ್ಲಿ ಮನೆ ಮುಂದೆ ಬಂದು ನಿಂತ್ಬಿಡವ್ರು. ಅವನು ಕೊಡೋತನ ಅವ್ರು ಬಿಟ್ಟ ಹೋಗ್ತಿರ್ಲಿಲ್ಲ. ಮರ್ಯಾದೆ ಗಂಜಿ ಕೆಲವು ಮತ್ತೆ ಅಲ್ಲಿಂದ ಸಾಲ ತೆಗೆದುಕೊಟ್ಟಂತ ಉದಾಹರಣೆಗಳಿದ್ದಾವೆ. ಅದನ್ನ ಬಿಟ್ಟರೆ PLD ಬ್ಯಾಂಕ್ ಒಂದಿರ್ತಾವೆ. ನ್ಯಾಷನಲ್ ಬ್ಯಾಂಕ್ಗಳಿಗಂತೂ ನಾವು ಯಾರು ಒಳಗಡೆನೆ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ. ನ್ಯಾಷನಲ್ ಬ್ಯಾಂಕ್ಗಳಿಗಂತೂ ತುಂಬಾ ದೂರ ನಮ್ಮದು. ಈ ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳು ನಮ್ಮೆಲ್ಲ ಜೊತೆಗೂಡಿಸ್ಕೊಂಡು ನಾವೊಂದಿಷ್ಟು ಷೇರ್ದಾರ ಮಾಡಿ ನಮ್ಮ ರೊಕ್ಕನ ಇಟ್ಟು ನಮ್ಮವ್ರಿಗೆ ಸಾಲ ಕೊಟ್ಟು ಒಂದು ಸಂಸ್ಥೆ ಬೆಳೆಸ್ತಕ್ಕಂಥದ್ದೇನು ತಾವು ಮಾಡಿದಿರಿ. ಬಹಳ ಅದ್ಭುತವಾದ ಕೆಲಸ. ಸಾಮಾನ್ಯ ಜನರಿಗೂ ಹಣ ಸಿಗ್ತಕ್ಕಂಥದ್ದೇಂದ ಇದ್ರೆ ಅದು ನಿಮ್ಮಂಥ ಸಹಕಾರಿ ಸಂಘದಿಂದ ವಿನಃ ನ್ಯಾಷನಲ್ ಬ್ಯಾಂಕ್ನಲ್ಲಿ ಇವತ್ತು ನಮ್ಗೆ ಸಾಲ ತಗೊಳ್ಳೋದಂಥದ್ದು ಕಷ್ಟ ಇದೆ. ಸಾಮಾನ್ಯ ಜನ ಏನೋ 4 ಕಾಗದ ಪತ್ರ ಇರ್ತಾವೋ ಇರೋದಿಲ್ಲೋ, ಇವ್ರು ಹೇಳ್ತಾರೆ ಸರಿಯಾಗಿ ಹೇಳ್ತಾರೆ ಅಂದ್ರೆ ಕೊಟ್ಟು ಬಿಡೋಣ ಅಂತಕ್ಕಂಥವ್ರು ಅದಾರೆ. ಸಬ್ಸಿಡಿ ಅವ್ರಿಗಂತೂ ಯಾರಂತ ವಸೂಲಿ ಹೆಚ್ಚಿರೋ ಕೊಡ್ತಾರೋ, ವಸೂಲಿ ಗಟ್ಟಿಯಾಗಿ ಮಾಡ್ತಾರೆ. ನಾನು ಅವರಲ್ಲಿ ಸಾಲ ತಗೊಂಡಿದ್ದೆ. ನಮ್ಮ ಮನೆಗೆ ಗಾಡಿ ಕಳಿಸಿದ್ರು ಸಬ್ಸಿಡಿ ಅವರು. ಕಳಿಸಿದ್ಲೇ ಮೊದಲು ಹೊಲ ಮಾರಿಬಿಟ್ಟೆ ಅದನ್ನ 24 ಎಕರೆ ಬಾಗಲಕೋಟೆ. ಈಗ ಹೋಗುತ್ತಾ ನೋಡಿದೆ ಎಷ್ಟೈತೆ ಎಕರೆಗೆ 2 ಕೋಟಿ ನಡೀತಾರೆ ಇಲ್ಲಿ ಅಂತ. ನಾ ಎಷ್ಟು ಕೊಟ್ಟಂದ್ರೆ 20 ಲಕ್ಷಕ್ಕೂ ಕೊಡಲಿಲ್ಲ, 3 ಲಕ್ಷಕ್ಕೆ ಎಕರೆದಂಗೆ ಕೊಟ್ಬಿಟ್ಟು. ಅವ್ರ ಗಾಡಿ ಬಂದದ್ದು ಅಡ್ಡ ತರ ನಮ್ಮ ಅಪ್ಪ ಮೊದಲು ಕೊಟ್ಟು ಅದನ್ನ ಮುಟ್ಟಿ ಮನೆಗೆ ಬಾ, ಅಲ್ಲಿ ತನಕ ಮನೆಗೆ ಬರಬೇಡ ಅಂತ ಹೇಳಿ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ನಾವೇನೋ ಅಡಚಣೆಗೆ ತಗೊಂಡಿರ್ತೀವಿ. ಆ ನಂತರ ಅವ್ರೂ ಬ್ಯಾಂಕ್ಗಳು ಇವತ್ತು ದೊಡ್ಡ ಬ್ಯಾಂಕ್ ನಡೀಲಿಲ್ಲ ಅಂದ್ರೆ ಇವತ್ತು ತಪ್ಪಶೆಟ್ಟಿ ಅವರು ಇಂಥ ದೊಡ್ಡ ಬ್ಯಾಂಕ್ ನಡೆಸ್ತಾರಂತ ನಾವು ಯಾರು ಹೇಳಕ್ ಆಗ್ತದೆ. ಯಾಕಂದ್ರೆ ಅವ್ರ ಹಣ ಅಲ್ಲ, ನಮ್ಮಂಥವ್ರು ಯಾರೋ ತಂದು ಇಟ್ಟಿರ್ತಾರೆ, ಅವ್ರಿಗೆ ನಾವು ಖಾತ್ರಿ ಕೊಡಿಸ್ತೀವಿ. ಡಿಪಾಸಿಟ್ ಇಟ್ಟವ್ರಿಗೆ ಖಾತ್ರಿ ಕೊಡಿಸ್ತಕ್ಕಂಥ, ಹೌದಪ್ಪ ನಿನ್ನ ಹಣಕ್ಕೆ ತೊಂದರೆ ಇಲ್ಲ, ನಿನ್ನ ಹಣ 100ಕ್ಕೆ 100ರಷ್ಟು ಬಡ್ಡಿ ಸಹಿತ ನಿನ್ ಸೇರ್ತಿದೆ ಅಂತೇಳಿ ಡಿಪಾಸಿಟ್ರಿಗೆ ಕೊಟ್ರೆ, ಈ ಕಡೆ ಸಾಲಗಾರರಿಗೆ ನೀವು ಕೊಡ್ತಕ್ಕಂಥ ವಿಷಯದಲ್ಲಿ ಬಹಳ ತೂಗಿ ಅಳೆದು ಕೊಡ್ಬೇಕಾಗ್ತದೆ. ಅಲ್ಲಿ ಬಹಳ ಜನ ಬರ್ತಾರೆ ನಮಗೂ ವಸೂಲಿ ಹಚ್ಚಕ್ಕೆ. ನಾವು 4-5 ಸಲ ಹೇಳಿದ್ವಿ, ಸಬ್ಸಿಡಿ ಸಾಹೇಬ್ರಿಗೆ ಹೇಳಿದ್ದೀವಿ, ಅವ್ರಿಗೆ ಹೇಳಿದ್ವಿ. ಸರ್ನಾಯಕ್ ಸಾಹೇಬ್ ಬಂತು DCC ಬ್ಯಾಂಕಿಗೆ ಯಾರ್ಯಾರ ಬರತ್ತಾರೋ ನಾನು ಹೇಳ್ತಿರ್ತೀವಿ. ನಾವ್ ಏನ್ ಹೇಳಿದ್ರು ಅವ್ರಂತೂ ತೂಗಿ ಅಳೆದು ಯೋಗ್ಯಿದ್ರೆ ಕೊಡ್ತಾರೆ, ವಿನ ನಮ್ಮ ಶಿಫಾರಸಿನ ಪ್ರಕಾರ ಲೋನ್ ಕೊಡುವುದಿಲ್ಲ, ಕೊಟ್ಟಿಲ್ಲ. ಇದು ಒಳ್ಳೆ ಬೆಳವಣಿಗೆನೆ. ಯಾಕಂದ್ರೆ ರಾಜಕಾರಣದಲ್ಲಿ ನಾವು ಯಾರೇ ಬಂದ್ರು ಅವ್ರಿಗೆ ಸಹಾಯ ಮಾಡ್ಬೇಕಂತಕ್ಕಂಥ ಭಾವದಿಂದ ನಾವು ಹೇಳ್ತಿರ್ತೀವಿ. ಅವ್ರದ್ದು ಹೆಂಗಿರುತ್ತೆ ಅಂದ್ರೆ ಜನರ ದುಡ್ಡು ಐತಪ್ಪ, ಅದನ್ನ ಹೆಂಗ್ ರಕ್ಷಣೆ ಮಾಡಬೇಕು, ಅವನ್ನ ಹೆಂಗ್ ಮರಳಿ ಕೊಡಬೇಕು ಅಂತಕ್ಕಂಥದ್ದು ಅವ್ರ ತಿಳಿದಿದೆ.
ನೋಡಿ ಇಬ್ರು ಎಷ್ಟು ವ್ಯತ್ಯಾಸ ಇದೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆಗತಿ ಆಗಬಾರ್ದಲ್ಲ. ಆ ರೀತಿ ಆದ್ರೆ ಯಾವುದೇ ಸಂಸ್ಥೆಗಳು ಉಳಿಯೋದಿಲ್ಲ. ಇಂತಹ ಒಂದು ಸಂಸ್ಥೆಗೆ ಇವತ್ತು ಒಕ್ಕೂಟ ಮಾಡಿಕೊಂಡು ಇದು ಸಲಹೆ ಸೂಚನೆಗಳನ್ನ ಅವಾಗ ಬ್ಯಾಂಕ್ಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಿದೆ. ಹಲವಾರು ಬೇಡಿಕೆಗಳನ್ನ ನನ್ನ ಮುಂದೆ ಇಟ್ಟಿದ್ದೀರಿ. ತಾವು ಒಳ್ಳೆ ಬೇಡಿಕೆಗಳನ್ನ ಇಟ್ಟಿದ್ದೀರಿ. ನಮ್ಮ ಸರ್ಕಾರದೇನು ಸಾಲ ತಗೊಂಡವನ ಇಂಟ್ರೆಸ್ಟ್ ಕಾಪಾಡ್ಬೇಕು. ಯಾಕಂದ್ರೆ ಅವನಿಗೆ ಹರಾಸ್ಮೆಂಟ್ ಆಗಬಾರ್ದು. ನೀವು ಕೇಸ್ ಹಾಕಿಬಿಡ್ರಿ ಅಂತ ಹೇಳಿದ್ರ ಅಂದ್ರೆ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ ಕಳ್ಸಾಕತ್ತಿದ್ರ ಅಂದ್ರೆ ಅವನ ಇದಕ್ಕೆ ಹಕ್ಕಿಗೆ ಧಕ್ಕೆ ಬರುತ್ತೆ. ಅವನ ಹಿತನೂ ಕಾಪಾಡ್ಬೇಕಾದ್ರೆ ನಮ್ದು ಆದ್ಯ ಕರ್ತವ್ಯ ಸರ್ಕಾರ ನಡೆಸ್ತಕ್ಕಂಥದ್ದು. ಅದ್ರ ಜೊತೆಗೆ ನಿಮ್ಮದನ್ನು ಉಳಿಸ್ಬೇಕಾಗಿದೆ. ಇದರ ನಡುವಿನ ಒಂದು ಕಾನೂನನ್ನು ಯಾವ ರೀತಿ ಸಹಾಯ ಸರ್ಕಾರ ಸಂಸ್ಥೆ ಉಳಿಬೇಕು, ಸಮಾಜಗಳಿಗೆ ಸಾಲ ಸಿಗಬೇಕು, ಅಂತಹ ವ್ಯವಸ್ಥೆಗೆ ಒಂದು ರೂಪ, ಒಂದು ಕಾನೂನು ರೂಪದ ಮೂಲಕ ಸಹಾಯ ಮಾಡ್ತಕ್ಕಂಥ ಕೆಲಸ ತಾವೇನು ಹೇಳಿದ್ದೀರಿ. ನಾನು ಸರ್ಕಾರಿ ಮಂತ್ರಿಗಳ ಜೊತೆ ನಾನು ಮಾತನಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನಾನು ನಿನ್ನೆ ತಾನೇ ಕೇಳಿದೆ, ಬಂದ್ಬಿಡಿ ರಜನವರೇ, ನೀವು ಬಂದರೆ ನಮ್ಮ ಜನ ಖುಷಿ ಪಡ್ತಾರೆ, ಕಾರ್ಕಾಡ್ ಬರಬೇಕು ಹಾಗೆ ಅಂತೇಳಿ ನಾನು ಭಾಳ ವಿನಂತಿ ಮಾಡಿಕೊಂಡೆ. ಆದರೆ ಅವರು ಯಾಕೋ ಬೇರೆ ಕೆಲಸ ಇದೆ ತಿಮ್ಮಪ್ಪವರೇ, ಬರೋದಿಲ್ಲ ಅಂತಕ್ಕಂಥ ಮಾತು ಹೇಳಿದರು. ಇಷ್ಟೇ ಸಹಕಾರಿ ತತ್ವ, ಸಹಕಾರಿ ರಂಗದಲ್ಲಿ ಹಲವಾರು ಬೆಳವಣಿಗೆಗಳು ನಾವು ಕಂಡಿದ್ದೇವೆ. ಆ ಸಂಸ್ಥೆಗಳು ಇವತ್ತು ಒಮ್ಮೊಮ್ಮೆ ಈ ನ್ಯಾಷನಲ್ ಬ್ಯಾಂಕ್ಗಳನ್ನ ಮೀರಿಸುವಷ್ಟು ಮಟ್ಟಿಗೆ ಸಶಕ್ತವಾದಂತಹ ಸಂಘಗಳನ್ನ ನಾವು ಕಂಡಿದ್ದೇವೆ. ಅವಿನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕೆ ಅಂತಕ್ಕಂಥ ಆಶಯಗಳನ್ನ ನಮ್ಮದು. ಅದರ ತನ್ಮೂಲಕ 4 ಜನರು ಸಹಾಯ ಆಗ್ತಕ್ಕಂಥ ಶಕ್ತಿ ಹೊಂದುವಂಥ ಸಂಸ್ಥೆಗಳು ಆಗಬೇಕು ಅಂತಕ್ಕಂಥ ಆಶೆ ಇದೆ. ಅದಕ್ಕೆ ಪೂರಕವಾದಂಥ ಹಲವಾರು ಸಹಕಾರಿ ಸಂಘಗಳು ನಾವು ನೋಡಿದ್ದೀವಿ. ಸಹಕಾರಿ ಸಂಘದಲ್ಲಿ ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ನೋಡಿದ್ದೀವಿ, ಅರ್ಬನ್ ಬ್ಯಾಂಕ್ಗಳು ನೋಡಿದ್ದೀವಿ. ಸಹಕಾರ ತತ್ವದಲ್ಲಿ ಹಲವಾರು ಸಂಸ್ಥೆಗಳು ಹಲವಾರು ನಾಯಕರಿಗೆ ಹುಟ್ಟು ಹಾಕುವುದರ ಮೂಲಕ ಹಲವು ಜನರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿಯುತ ಸಂಸ್ಥೆಗಳಾಗಿ ಹೊರಹೊಮ್ಮಿದ್ದಾವೆ. ಅದರ ಜೊತೆಗೆ ಇವತ್ತು ನಮ್ಮ ನಿರಾಲಿ ಸಾಹೇಬರು ಬಂದು ಕೂತ್ಕೊಂಡಿದ್ದಾರೆ, MLC ಅವರು, ಸರ್ನಾಯಕ್ ಸಾಹೇಬರು, ತಕ್ಷೇತಿ ಅವರು, ಶಿವಾನಂದ ದುಪ್ಪಿ ಅವರು ಮೈಸೂರಿಂದ ಬಂದಿದ್ದಾರೆ. ಎಲ್ಲ ಜಿಲ್ಲೆಯಿಂದ ಬಂದಂಥ ನಾಯಕರಿಗೆ ನಾನು ವಿಶೇಷವಾದ ಅಭಿನಂದನೆ ಹೇಳ್ತೇನೆ. ಈ ಸಂಸ್ಥೆಗಳು ಹುಟ್ಟಾಕ್ತಿದ್ದೀರಿ, ಬೆಳೆಸಿದ್ದೀರಿ, ಉಳಿಸಿದ್ದೀರಿ. ತನ್ಮೂಲಕ 4 ಜನರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ. ಆ ಶಕ್ತಿ ಮೂಲಕ ಎಷ್ಟೋ ಜನ ಬಡವರು ಹಲವಾರು ಅಭಿವೃದ್ಧಿ ಕೆಲಸಗಳಲ್ಲಿ, ತಮ್ಮ ಸ್ವಂತಿಕೆ ಕೆಲಸದಲ್ಲಿ ಇವತ್ತು ತೊಡಗಿಕೊಂಡು ಅಭಿವೃದ್ಧಿ ಹೊಂದಿದ್ದಾರೆ. ಈ ಸಂಸ್ಥೆ ಬೆಳಿಬೇಕು. ನೀವು ಕೊಟ್ಟಂಥ ಹಲವಾರು ವಿಚಾರಗಳನ್ನ ಸರ್ಕಾರದಲ್ಲಿ ನಾನು ಚರ್ಚೆ ಮಾಡ್ತೇನೆ. ತಮ್ಗೇನು ಸಾಧ್ಯ ಇದೆ ಅದನ್ನು ಸಹಾಯ ಮಾಡ್ತಕ್ಕಂಥ ವಿಚಾರ ನನ್ನಲ್ಲಿ ಇದೆ ಹಾಗೆ ಅಂತಕ್ಕಂಥ ಮಾತನ್ನು ಹೇಳಿ, ಅದೆಲ್ಲದಕ್ಕಿಂತ ಇವತ್ತು ಕೂಡಿಮಠದ ಅಪ್ಪನವರೇ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಬರ್ತಾರಿಲ್ಲ ಅಂದಿದ್ದೆ ನಾನು. ಎಲ್ಲ ಮಂತ್ರಿಗಳು ಅವರು ಇವರು ತಪ್ಪಿಸ್ತಾರೆ, ಅಜ್ಜಾರು ಹೆಂಗೆ ಬರ್ತಾರೆ ಇಲ್ಲಿ ತಂದಿದ್ದೆ. ನಾನು ಟ್ರೈನ್ಯಾಗ ನೋಡಿದ್ನಿ, ಅಜ್ಜನವ್ರು ಬರಾಕತ್ತಿದ್ರು, ಇಲ್ಲಿಗೆ ಬರ್ತಾರಂತ ಗೊತ್ತ, ಖುಷಿ ಆಯಿತು ಅಂತಕ್ಕಂಥ ಮಾತನ್ನು ಹೇಳಿ ಅವ್ರನ್ನ ಕರೆಸಿದ್ದಕ್ಕೆ ನಿಮ್ಗೆಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆ. ಯಾಕಂದರೆ ಇಷ್ಟೆಲ್ಲ ಜನರಿಗೆ ಅವರ ಆಶೀರ್ವಾದ ಮಾಡುವಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ಅವರು ಬಂದು ತಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ತಮ್ಮ ಆಶೀರ್ವಾದದಿಂದ ಈ ಸಂಸ್ಥೆಗಳು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಹಾಗೆ ಅಂತ ಹೇಳಿ ಅಜ್ಜನವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಒಂದು ವಿನಂತಿ ಮಾಡ್ಕೋಬೇಕಂತ ನಿಂತೀನಿ. ಅಜ್ಜ, ನಮ್ಮಲ್ಲಿ ಮದುವೆಗಳು ತುಂಬ ಅದಾವೆ, ಅಲ್ಲಿ ಹೋಗಲೇಬೇಕಾದ ಅನಿವಾರ್ಯತೆ ಐತೆ. ತಾವು ಅದಕ್ಕೆ ಅನುಮತಿ ಕೊಡ್ತೀರಿ ಅಂತೇಳಿ ತಿಳ್ಕೊಂಡು ತಮ್ಮೆಲ್ಲ ಅನುಮತಿ ಕೇಳ್ತಾ ಇದ್ದೀನಿ. ಸಭೆಯಲ್ಲಿ ಕೂತಂಥವ್ರು ಎಲ್ಲರಿಗೂ ನಾನು ತಾವು ಅನುಮತಿ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ಕೊತಿದ್ದೀನಿ. ಸಭಿಕರಲ್ಲಿಲ್ಲ, ಏನಪ್ಪ ಮಂತ್ರಿ ಬಂದ ಮಾತಾಡಿದ ಹೋದ ಅನ್ನೋದಕ್ಕಿಂತಲೂ ನಂಗಾದ ಕೆಲಸ ಕಾರ್ಯಗಳದಾವೆ, ಅಲ್ಲಿ ಹೋಗಬೇಕಾದ ಅನಿವಾರ್ಯತೆ ಇದೆ. ತಾವು ತಮಗೆ ಅನುಮತಿ ಕೊಡಬೇಕು ಆಗತ್ತೆ ವಿನಂತಿ ಮಾಡಿಕೊಂಡು ನಾನು ಮಾತಿಗೆ ವಿರಾಮ ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸರ್ಕಾರ. ಇಲ್ಲಿವರೆಗೆ ಉದ್ಘಾಟನಾ ಪರನುಡಿಗಳ ಅಧ್ಯಕ್ಷರು ಸಹ ಅದರಲ್ಲಿ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಸರ್ವ ನಿರ್ದೇಶಕರು ಹಾಗೂ
ಸ್ವೀಕರಿಸಿರ್ತಕ್ಕಂಥ ದರ್ಶನ್ ಕಡ್ಕೂರ್ಕಿಮಠ ಅವರಿಗೆ ಹಾಗೂ ಸೂರ್ಯವಂಶ ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲಾ ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳ ಸಹಕಾರಿಗಳ ಸಹಕಾರ ಒಕ್ಕೂಟ ನಿಮಿತ್ತ ಬಾಗಲಕೋಟೆ ಇದರ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಕಟ್ಟಡವನ್ನು ವಿದ್ಯುಕ್ತವಾಗಿ ಲೋಕಾರ್ಪಣೆ ಮಾಡಿ ನಮ್ಮೆಲ್ಲರಿಗೂ ದರ್ಶನ ಭಾಗ್ಯವನ್ನು ಕೊಟ್ಟು ಇನ್ನೇನು ಪೂಜ್ಯರ ಅಮೃತವಾಣಿಯನ್ನ ಕೇಳಲಿಕ್ಕೆ ಆಸಕ್ತರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಡಾಕ್ಟರ್ ಶಿವಾನಂದ ರಾಜ್ಯ ಯೋಗೀಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಕೋಡಿಮಠ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಸಚಿವರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಅಬಕಾರಿ ಸಚಿವರಾದ ಶ್ರೀ ಆರ್ ಡಿ ತಿಮ್ಮಾಪುರ್ ಸರ್ ಅವರೇ, ಮಾಜಿ ಸಚಿವರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶರಣಾಗ್ ಸಾಹೇಬ್ರವರೇ, ಹಿರಿಯರಾಗಿರ್ತಕ್ಕಂಥ ಪ್ರಕಾಶನಾಥ್ ತಪ್ಪೇಟಿ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಮುರುಗೇಶಣ್ಣ ಕಡ್ಲಿಮಟ್ಟಿ ಅವರೇ, ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು, ಹಿರಿಯರು, ಪೂಜ್ಯರು, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರ್ತಕ್ಕಂಥ ಮುಚ್ಕಂಡೆಯ ಹಂಗರಿಮಠ ಪರಮ ಪೂಜ್ಯರ ಪಾದಕ್ಕೂ ನಮಸ್ಕರಿಸಿ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪಣ್ಣ ಹಲ್ಕಾಟಿ ಅವರನ್ನು ಒಳಗೊಂಡಂತೆ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಆಡಳಿತ ಮಂಡಳಿಯ ನಿರ್ದೇಶಕರೇ, ವಿವಿಧ ಸಂಘ ಸಂಸ್ಥೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ, ಆದರಣೀಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ರೆ, ಬಹಳಷ್ಟು ಸಮಯ ಆಗಿದೆ. ಪೂಜ್ಯರು ಕೂಡ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ಇನ್ನು ಅನೇಕ ಹಿರಿಯರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳಾರ್ದೆ ಬರ್ಬೇಕಾದ್ರೆ ಪ್ರಕಾಶನಾಥ್ ತಪ್ಪೇಟಿ ಅವರು ಹೇಳಿದರು, ವಕೀಲರ ಸ್ವಲ್ಪ ಇರ್ಬೇಕ್ರಿ ಮಾತು ಅಂತ ಹೇಳಿ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸಹಕಾರಿಗಳು ಸೇರಿದ್ದೀವಿ. ನಮ್ಮೆಲ್ಲರ ಸಹಕಾರಿ ತತ್ವದಲ್ಲಿ ಸಹಕಾರಿಗಳ ಸಹಕಾರ ಒಕ್ಕೂಟವನ್ನ 2012ರಲ್ಲಿ ಪ್ರಾರಂಭ ಮಾಡಿ ಈ 12 ವರ್ಷದ ಅವಧಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಸ್ವಂತ ಕಟ್ಟಡವನ್ನ 1 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಖರ್ಚು ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ನಿರ್ಮಾಣ ಮಾಡಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರನ್ನು ಒಳಗೊಂಡು ಎಲ್ಲ ಆಡಳಿತ ಮಂಡಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನವನಗರದಲ್ಲಿ ಒಂದು ಸ್ಥಳವನ್ನು ತೆಗೆದುಕೊಂಡು ಕಟ್ಟಡವನ್ನು ಕಟ್ಟಿ ಆಡಳಿತ ವ್ಯವಸ್ಥೆಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ತಾವೇನು ಈ ಕಾರ್ಯವನ್ನು ಮಾಡಿದರೆ ನಿಜಕ್ಕೂ ಶ್ಲಾಘನೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಈ ಕಟ್ಟಡವನ್ನು ಹೇಗೆ ಉದ್ಘಾಟನೆ ಮಾಡಬೇಕು ಅಂತಂದ್ರೆ ಕಾಲಜ್ಞಾನವನ್ನು ನಾವೆಲ್ಲರಿಗೂ ತಿಳಿಸಿಕೊಟ್ಟು ಪೂಜ್ಯರು ತಮ್ಮ ಅಮೃತವಾಣಿಯಿಂದ ಭವಿಷ್ಯವನ್ನ ನುಡಿಯುವುದರ ಜೊತೆಗೆ ಸಾಮಾಜಿಕ ಅನುಕೂಲಗಳನ್ನು ತಿದ್ದಿ ಸಮಾಜವನ್ನ ಸರಿದಾರಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿನಿತ್ಯವೂ ಮಾರ್ಗದರ್ಶನ ಮಾಡತಕ್ಕಂಥ ಕೋಡಿಮಠದ ಪರಮ ಪೂಜ್ಯರ ಅಮೃತ ಹಸ್ತದಲ್ಲಿ ನಿರ್ಮಾಣ ಆಗಬೇಕು, ಉದ್ಘಾಟನೆ ಆಗಬೇಕು ಅಂತೇಳಿ ಅಧ್ಯಕ್ಷರು ಭಾವಿಸಿ ಇವತ್ತು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿಸಿಕೊಟ್ಟಿದ್ದಾರೆ. ಈ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ಈ ಜಿಲ್ಲೆಯ ಎಲ್ಲ ಸಹಕಾರಿಗಳ ಪರವಾಗಿ ನಾನು ಅವರಿಗೆ ಅನಂತ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ದರ್ಶನ ಭಾಗ್ಯ, ಅವರ ಅಮೃತವಾಣಿಯನ್ನು ಕೇಳ್ತಕ್ಕಂಥ ಅವಕಾಶವನ್ನ ಈ ಸಂಸ್ಥೆಯವರು ಇವತ್ತು ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಬಹಳಷ್ಟು ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಸಹಕಾರಿ ಸಂಘಗಳು ಬೆಳಿಬೇಕು, ಸಹಕಾರಿ ತತ್ವದಲ್ಲಿ ನಡಿಬೇಕು, ನಾನಿನಗಿದ್ದರೆ ನೀನು ನನಗೆ ಅಂತಕ್ಕಂಥ ತತ್ವದ ಅಡಿಯಲ್ಲಿ ಇವತ್ತೇನು ನಮ್ಮ ಸಿದ್ದಲಿಂಗೇಗೌಡರವರು ಸ್ಥಾಪನೆ ಮಾಡಿದ್ದಾರೆ, 1 ಶತಮಾನಕ್ಕಿಂತ ಹೆಚ್ಚು ಇತಿಹಾಸವನ್ನು ಹೊಂದಿರತಕ್ಕಂಥ ಸಹಕಾರಿ ಸಂಘ ದೇಶದಲ್ಲಿ ಯಾವ್ದಾದ್ರೂ ದೊಡ್ಡದಾಗಿರ್ತಕ್ಕಂಥ ಸಂಘ ಇದ್ರೆ, ಸಂಸ್ಥೆ ಇದ್ರೆ ಅದು ಸಹಕಾರಿ ಸಂಘ, ಸಹಕಾರಿ ಚಳವಳಿ ಅಂತಕ್ಕಂಥದ್ದು ತಾವೆಲ್ಲರೂ ಗಮನಿಸಬೇಕು. ದೇಶದ ಜನಸಂಖ್ಯೆಯ 1/3 ಭಾಗದಷ್ಟು ಜನರು ಒಂದಿಲ್ಲ ಒಂದು ಸಂಸ್ಥೆಯಲ್ಲಿ ಸಹಕಾರಿಗಳಾಗಿದ್ದಾರೆ ಅಂತಕ್ಕಂಥದ್ದು ತಾವೆಲ್ಲರೂ ಇವತ್ತು ಗಮನಿಸಬೇಕು. ಹಾಗಾಗಿ ಸಹಕಾರಿ ರಂಗ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಇದರ ಮುಖಾಂತರ ಕೃಷಿ ಚಟುವಟಿಕೆಯಲ್ಲಿ ಕೃಷಿ ಬ್ಯಾಂಕುಗಳು, ಕೃಷಿಯೇತರ ಚಟುವಟಿಕೆಯಲ್ಲಿ ಇತರ ಪತ್ತಿನ ಸಹಕಾರಿ ಸಂಘಗಳು ತಕ್ಷಣವೇ ಹಣಕಾಸಿನ ನೆರವನ್ನ, ಆರ್ಥಿಕ ಸಹಾಯವನ್ನ ನೀಡಿ ಬಹಳಷ್ಟು ಸಮಾಜವನ್ನ ಇವತ್ತು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಈ ಸಹಕಾರಿ ರಂಗ ದೇಶದಲ್ಲಿ, ನಾಡಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ
ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದನ್ನೆಲ್ಲವನ್ನ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಈ ಸಂಸ್ಥೆಗಳು ಇನ್ನಷ್ಟು ಬೆಳಿಬೇಕು. ಸಾಲ ಪಡೆದವರು ಕೂಡ ಸರಿಯಾದ ಸಮಯಕ್ಕೆ ಸಾಲವನ್ನು ಕೊಡ್ತಕ್ಕಂಥದ್ದು, ಹೆಚ್ಚಿನ ಹಣಕಾಸಿನ ವ್ಯವಸ್ಥೆ ಡಿಪಾಸಿಟ್ ಮಾಡ್ತಕ್ಕಂಥದ್ದು ಈ ಸಂಸ್ಥೆಗಳಲ್ಲಿ ಮಾಡಿ ಈ ಸಂಸ್ಥೆಯನ್ನ ಬೆಳೆಸ್ತಕ್ಕಂಥ ಕೆಲಸದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮುಚ್ಕಂಡಿ ಸಂಘ ಹೇಳಿದ್ರು, ನೀವು ಏನ್ ಕೆಲಸ ಇದ್ರು ಗೊತ್ತಿಲ್ರಿ, 16 ಬರೋ ಟೈಮ್ ನೀವು ಬರಬೇಕ್ರಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ರು. ಬಹಳಷ್ಟು ಕೆಲಸ ಕಾರ್ಯಗಳ ಮಧ್ಯದಲ್ಲಿ ನಮ್ಮ ಎಲ್ಲ ಸಹಕಾರಿಗಳ ಜೊತೆಗೆ ಬೆರೀತಕ್ಕಂಥ ಅವಕಾಶವನ್ನು ಈ ಸಂಸ್ಥೆಯಲ್ಲಿ ಕೊಟ್ಟಿದ್ದೀರಿ. ನೀವು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಪರಮ ಪೂಜ್ಯ ಪಾದಕ್ಕೆ ಮತ್ತೊಮ್ಮೆ ನಮಸ್ಕರಿಸಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸಹಕಾರಿ ಸಂಘ ಈ ಒಂದು ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ರಾಜಯೋಗೇಂದ್ರ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಈಗಾಗಲೇ ಸಚಿವರಾದಂತಹ ಶ್ರೀ ತಿಮ್ಮಾಪುರ ಅವರು ಹೇಳಿದ್ರು, ವೇದಿಕೆ ಮೇಲೆ ಬಹಳಷ್ಟು ಜನ ಎಲ್ಲ ಸಹಕಾರಿಗಳಿದ್ದೀರಿ, ಒಬ್ಬೊಬ್ಬರದ ಹೆಸರು ಹೋದ್ರೆ ಟೈಮ್ ಬಹಳಷ್ಟು ಆಗ್ತದ. ಆದ್ದರಿಂದ ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಹೆಸರುಗಳನ್ನ ತಗೊಳ್ಳಾರ್ದೇನೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಸಹಕಾರಿ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸಹಕಾರಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಿರಿಯ ಎಲ್ಲ ಅಧಿಕಾರಿಗಳೇ ಹಾಗೂ ಪತ್ರಿಕಾ ಮಿತ್ರರೇ, ಸಹಕಾರಿ ಕ್ಷೇತ್ರ ಅಂದ್ರೆ ಇದು ಬಹಳ ಒಂದು ದೊಡ್ಡ ಕ್ಷೇತ್ರ. ಬಹುಶಃ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ ಮೇಲೆ ನನಗೂ ಗೊತ್ತಾಗಿದೆ ಈ ಕ್ಷೇತ್ರ ಎಂಥದ್ದು ಅನ್ನೋದನ್ನ. ಬಹುಶಃ ನನಗನ್ನಿಸ್ತದ, ಹಿಂದೊಮ್ಮೆ ನಮ್ಮ ಹಿಂದಿನ ಸಚಿವರಾದಂತಹ ಲಕ್ಷ್ಮಣ್ ಸವದಿ ಅವರು ಒಮ್ಮೆ ಭಾಷಣದೊಳಗೆ ಒಂದು ಮಾತು ಹೇಳಿದ್ರು. ಅವರು ನನಗೆ PKPS ಅಧ್ಯಕ್ಷನಾಗಿ ಏನ್ ಕೆಲಸ ಮಾಡ್ತೀನಿ ಅದ್ರೊಳಗೆ ಏನೋ ಒಂದು ಸುಖ ಸಂತೋಷ ನನಗೆ ಸಿಗ್ತೈತಿ, ಆದ್ರೆ ಮಂತ್ರಿಯಾಗೇನು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನನಗೆ ಆ ಸಂತೋಷ ಇಲ್ಲ ಅನ್ನುವಂತ ಮಾತನ್ನ ಅವ್ರು ಅವ್ರು ಹೇಳಿದ್ದು ನನಗೆ ಇವತ್ತಿಗೂ ನೆನಪಾಗ್ತದೆ. ಇವತ್ತು ನೋಡ್ರಿ, ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗನ ನಮ್ಮ ಬರೇ PKPS ನಲ್ಲಿ ಕನಿಷ್ಠ 200 ಲಕ್ಷಕ್ಕಿಂತ ಹೆಚ್ಚು ರೈತರು ಇವತ್ತು ಸದಸ್ಯರಾಗಿ ಈ ಸಹಕಾರಿ ಕ್ಷೇತ್ರದ ಒಂದು ಉಪಯೋಗವನ್ನ ತಗೊಂಡಿದ್ದಾರೆ. ಆದ್ದರಿಂದ ಈ ಸಹಕಾರಿ ಕ್ಷೇತ್ರ ಬರೇ ರೈತರಿಗೆ ಅಷ್ಟೇ ಅಲ್ಲ, ಎಲ್ಲ ವರ್ಗದ ಜನರಿಗೂ ಕೂಡ ಇವತ್ತು DCC ಬ್ಯಾಂಕ್ ಮುಖಾಂತರ ಆಗಲಿ ಅಥವಾ PKPS ಮುಖಾಂತರ ಆಗಲಿ, ಇನ್ನಿತರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಆಗಲಿ ಹಾಗೂ ಪತ್ತಿನ ಸಹಕಾರಿ ಸಂಘಗಳು ಹಾಗೂ ಸೌಹಾರ್ದ ಸಂಸ್ಥೆಗಳು, ಈ ಎಲ್ಲಾ ಸಂಸ್ಥೆಗಳ ಮುಖಾಂತರ ಇವತ್ತು ಸಹಕಾರಿ ಕ್ಷೇತ್ರ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೆಲಸ ಮಾಡೋದನ್ನ ನಾವು ಪ್ರತಿಯೊಬ್ಬರು ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಒಂದು ಸಂಸ್ಥೆಗಳು ಹಾಳಾಗಿ ಬರೋದು, ಆದ್ರೆ ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದಾದರೂ ಸಂಸ್ಥೆ ಇವತ್ತು ಹಾಳಾಗಿದ್ರೆ ಅದು ಅಲ್ಲಿರ್ತಕ್ಕಂಥ ಏನು ಆಡಳಿತ ಮಂಡಳಿ ಇರ್ತದೆ ಅವರಿಂದ ಇವತ್ತು ಹಾಳಾಗ್ತದೆ ಹೊರತು ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸದಸ್ಯರಿಂದ ಇವತ್ತು ಆ ಸಂಸ್ಥೆ ಹಾಳಾಗಿರುವುದಿಲ್ಲ ಅನ್ನುವಂಥ ಮಾತನ್ನ ಇವತ್ತು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸಮಯನೂ ಬಹಳಷ್ಟಾಗಿದೆ, ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಲ್ಲ. ಶ್ರೀಮಾನ್ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಹಂಗರ್ಗಿ ಅವರು ಬಹಳ ದಿವಸದಿಂದ ನಮಗೆ ಹೇಳ್ತಿದ್ರು, ನಾವು ಕೂಡ DCC ಬ್ಯಾಂಕ್ ವತಿಯಿಂದ 10 ಲಕ್ಷ ರೂಪಾಯಿಗಳನ್ನ ಅವ್ರು ಕೊಟ್ಟಿದ್ದೀವಿ. ಆದ್ರೆ ನಾನು ನಿನ್ನೆ ಮಧ್ಯಾಹ್ನ ಬಂದು ಮೊದಲು ಕಟ್ಟಡ ನೋಡಿದೆ. ಅವ್ರು ಬಂದಿದ್ರು ಬ್ಯಾಂಕಿಗೆ, ಇಲ್ಲ ಗುರುಗಳ ನನ್ರಿ ಮೊದಲು ನಿಮ್ಮ ಬಿಲ್ಡಿಂಗ್ ನೋಡಿ ಬರೋನು, ನಾಳೆ ಕಾರ್ಯಕ್ರಮ ಏನ ಇರಲಿ ಅಂತ ಹೇಳಿ ನಾನು ಬಂದು ನೋಡಿದಾಗ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಈ ಒಂದು ಒಕ್ಕೂಟ ಏನಿದೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಟ್ಟಡದ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳೀಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಎಲ್ಲರೂ ಒಂದು ಮಾತನ್ನು ಈ ಸಂದರ್ಭದಲ್ಲಿ ವಿಚಾರ ಮಾಡಬೇಕು. ಏನು 1904ರಲ್ಲಿ ಆವತ್ತಿನ ದಿವಸ ಏನು ಶ್ರೀ ಸಿದ್ದನಗೌಡರು ಈ ಸಹಕಾರಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು, ಕಣಗಿನಾಳ ಅಂತ ಒಂದು ಗದಗ ತಾಲೂಕಿನ ಊರಲ್ಲಿ ಅವತ್ತು ಪ್ರಾರಂಭ ಮಾಡ್ಬೇಕಾದ್ರೆ ಏನವರು ಮುಂದೆ ಉದ್ದೇಶವನ್ನು ಇಟ್ಕೊಂಡು ಅಂದ್ರೆ ಮುಂದಿನ ವಿಷನರಿ ಏನವ್ರು ಇದ್ರು, ಅವರು ಅದನ್ನು ನಾವು ಇವತ್ತು ಅವ್ರನ್ನ ನಾವು ನೆನೆಸ್ಬೇಕಾದದ್ದು ಪ್ರತಿಯೊಬ್ಬ ಸಹಕಾರಿಗಳ ಕರ್ತವ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಬಹುಶಃ ಇಲ್ಲಿದ್ದವರು ಎಲ್ಲರೂ ಕೂಡ ನಾವು ಒಂದು ಸಹಕಾರಿ ಸಂಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥ ಬಂಡವಾಳ ಆಗಲಿ, ಸಾಲ ಕೊಡೋದಾಗ್ಲಿ, ಸಾಲ ನಾವು ವಸೂಲಿ ಮಾಡೋದಾಗ್ಲಿ,
ಯಾಕೆಂದರೆ ತಿಮ್ಮಾಪುರ ಅವ್ರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ನಾವು ಕೂಡ ಸಾಕಷ್ಟು ವಸೀಲಿ ಹೇಳ್ತೀವಿ, ನಾವು ರಾಜಕಾರಣದಲ್ಲಿ ಕೆಲಸ ಮಾಡೋದ್ರಿಂದ ಭಾಳಷ್ಟು ಜನ ಬರ್ತಾರೆ. ಆದರೆ DCC ಬ್ಯಾಂಕ್ನ ಅಧ್ಯಕ್ಷನಾಗಿ ನಾನು ಒಂದು ಕಂಡದಪ್ಪ ಏನಂತಂದ್ರೆ, ಯಾರು ವಸೀಲಿ ತೊಗೊಂಡು ಬಂದು ಸಾಲ ತೊಗೋತಾರಲ್ಲ ಅವರು ನಕ್ಕಿ ಕಟ್ಟಬಾಕಿದಾರ ಆಗ್ತಾರೆ. ಯಾರು ತಮ್ಮಷ್ಟಕ್ಕೆ ತಾವ ಬಂದು ತಮ್ಮದೇನು ಆಸ್ತಿ ಇದೆ ಅದನ್ನು ಕೊಟ್ಟು ಯಾರು ಸರಳವಾಗಿ ಸಾಲ ತೊಗೊಂಡು ಹೋಗಿರ್ತಾರ, ನಮ್ಮ ಕಡೆ ಬರಲಾರ್ದನ ಅವರು ಪ್ರಾಮಾಣಿಕವಾಗಿ ಸಾಲವನ್ನು ಮರುಪಾವತಿ ಮಾಡಿ ಮತ್ತೊಮ್ಮೆ ಹೊಳ್ಳಿ ಸಾಲ ಕೇಳಕ್ಕೆ ಬರುವಂಥ ಒಂದು ಪ್ರಾಮಾಣಿಕತೆಯಿಂದ ಅವರು ಇರ್ತಾರೆ. ಆದರೆ ಇದೇನು ವಸೂಲಿ ನಮ್ಮಲ್ಲಿ ಏನು ವಸೂಲಿ ತೊಗೊಂಡು ಹೋಗ್ತಾರಲ್ಲ, ನಾ ಭಾಳಷ್ಟು ನೋಡಿದ್ದೀನಿ, ಅವಂಕರ ನಕ್ಕಿ ಕಟ್ಬಾಕಿನ. ಆದ್ದರಿಂದ ಯಾರು ನಾವೆಲ್ಲ ಸಹಕಾರಿ ಕ್ಷೇತ್ರದಾಗ ನಾವು ಕೆಲಸ ಮಾಡ್ತೀವಿ, ಯಾರ ಅಧ್ಯಕ್ಷರಾಗಿ ಇನ್ನಿತರ ಸಂಸ್ಥೆ ಕೆಲಸ ಮಾಡ್ತೀವಿ, ವಸೂಲಿ ತೊಗೊಂಬಂದು ಯಾರು ಸಾಲ ತೊಗೋತಾರಲ್ಲ ಅವ್ರ ಬಗ್ಗೆ ನಾವು ಸ್ವಲ್ಪ ಹುಷಾರಿರೋದು ಬಹಳ ಉತ್ತಮ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಏನೋ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಎಲ್ಲರೂ ಡೆಪಾಸಿಟ್ ಕೊಟ್ಟಿರ್ತಾರೆ ಸಾಮಾನ್ಯ ಜನರು. ಅಂಥ ಜನರು ಏನು ಡೆಪಾಸಿಟ್ ಕೊಟ್ಟಿರ್ತಾರ ಅದನ್ನು ಸರಿಯಾಗಿ ನಾವು ಕಾಯುವಂಥ ಕರ್ತವ್ಯ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗಳಿರ್ತವೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಮಾತಾಡಿದೆ, ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಈ ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಉತ್ತಮವಾಗಿ ಬೆಳೆಸಿಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಅದ್ಭುತವಾಗಿ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಹಕಾರಿಗಳ ಸಹಕಾರ ಒಕ್ಕೂಟ ಬಾಗಲಕೋಟೆ ಈ ಸಂಸ್ಥೆಯ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲು ಆಗಮಿಸಿರುವ ಪೂಜ್ಯ ಸ್ವಾಮೀಜಿಗಳಿಗೆ ವಂದಿಸಿ, ವೇದಿಕೆ ಮೇಲಿರುವ ಎಲ್ಲ ಹಿರಿಯ ಸಹಕಾರಿಗಳಿಗೆ ನನ್ನ ಪ್ರಣಾಮಗಳನ್ನು ತಿಳಿಸಿ, ಈ ಒಂದು ಸಂಸ್ಥೆಗೆ ಸ್ವಂತ ಕಟ್ಟಡ ಹೊಂದಲು ಈ ಸಂಸ್ಥೆಯ ಎಲ್ಲ ನಿರ್ದೇಶಕರು ಶ್ರಮಿಸಿ ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲೇ ಈ ಒಕ್ಕೂಟ 2ನೇದು ಅಂತ ನಾನು ಈಗ ತಾನೇ ತಿಳ್ಕೊಂಡಿದ್ದೀನಿ. ಬಿಜಾಪುರದಲ್ಲಿ ಮೊದಲನೇದಿದೆ, ಈಗ 2ನೇದು. ಈಗ ಇದನ್ನು ನೋಡಿ ನಾನು ಮೈಸೂರಲ್ಲೂ ಈ ಥರ ಪತ್ತಿನ ಸಹಕಾರ ಸಂಘಗಳ ಒಂದು ಒಕ್ಕೂಟ ಸ್ಥಾಪನೆ ಮಾಡಬೇಕು ಅಂತೇಳಿ ಈಗ ಬೈಲಾದಲ್ಲಿ ಒಂದು ಕೊಡಿ ನಾನು ಮಾಡಿಸ್ತೀನಿ ಅಂತೇಳಿ ಹೇಳಿದ್ದೀನಿ. ಈ ಸಂಸ್ಥೆ ಇನ್ನು ಹೆಚ್ಚಿನ ರೀತಿ ಬೆಳೀಲಿ ಅಂತೇಳಿ ಎಲ್ಲ ನಿರ್ದೇಶಕರಿಗೂ ಮತ್ತು ಅಧ್ಯಕ್ಷರಿಗೆ ನನ್ನ ಶುಭಾಶಯಗಳನ್ನು ತಿಳಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಹಕಾರ. ಸನ್ಮಾನ್ಯ ಶ್ರೀ ಪರಮ ಪೂಜ್ಯ ಜಗದ್ಗುರುಗಳ ಪವಿತ್ರ ಚರಣಗಳಲ್ಲಿ ಹಣೆ ಮಾಡಿದು ವೇದಿಕೆ ಮೇಲಿರುವ ಸನ್ಮಾನ್ಯ ಸರ್ನಾಯಕ್ ಸರ್ರನ್ನೊಳಗೊಂಡು ಎಲ್ಲ ಹಿರಿಯ ಸಹಕಾರಿಗಳೇ, ಅಧಿಕಾರಿ ಮಿತ್ರರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಹಕಾರಿ ಬಂಧು ಭಗಿನಿಯರೇ, ಸಮಯ ಬಹಳ ಆಗಿದೆ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಈ ಒಕ್ಕೂಟದ ಕಟ್ಟಡದ ಹಿಂದಿನ ವಿಶೇಷತೆಯನ್ನು ಈ ಸಂದರ್ಭದಲ್ಲಿ ನಾನು ಗಮನಕ್ಕೆ ತರೋದು ಸೂಕ್ತ ಅಂತ ಭಾವಿಸ್ತೇನೆ. ಎಲ್ಲ ಸಹಕಾರ ಸಂಘಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಹಣದ ವ್ಯವಹಾರವನ್ನ ಮಾಡ್ತವೆ, ಡೆಪಾಸಿಟ್ ಅನ್ನ ಸಂಗ್ರಹ ಮಾಡ್ತದೆ, ಸಾಲವನ್ನ ಕೊಡ್ತವೆ, ಅದರಿಂದ ಲಾಭವನ್ನ ಗಳಿಸ್ತವೆ. ಆದರೆ ಬಾಗಲಕೋಟೆ ಜಿಲ್ಲಾ ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳ ಒಕ್ಕೂಟ ಏನಿದೆ, ಇದು ಯಾರಿಗೂ ಸಾಲವನ್ನ ಕೊಡೋದಿಲ್ಲ, ಯಾರಿಂದಲೂ ಠೇವಣಿಯನ್ನ ಸಂಗ್ರಹ ಮಾಡೋದಿಲ್ಲ. ಯಾವ ಪತ್ತಿನ ಸಹಕಾರ ಸಂಘಗಳು ಸಾಲವನ್ನ ಕೊಟ್ಟು ಸಾಲಗಾರರು ಸರಿಯಾಗಿ ಮರುಪಾವತಿ ಮಾಡದೇ ಇದ್ದ ಕಾರಣಕ್ಕಾಗಿ ದಾವಾ ಪ್ರಕರಣವನ್ನ ದಾಖಲು ಮಾಡಿ ಅವಾರ್ಡ್ನ ಪಡೆದುಕೊಂಡು ಆ ಅವಾರ್ಡಿನ ನಂತರವೂ ವಸೂಲಾಗದಿದ್ದಲ್ಲಿ ಅಂಮಲಬಜಾವಣೆ ಕ್ರಮವನ್ನ ಕೈಗೊಂಡಾಗ ಆ ಕ್ರಮವನ್ನ ಜಾರಿಗೊಳಿಸುವಂತಹ ಕ್ರಮವನ್ನು ಮಾತ್ರ ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳ ಒಕ್ಕೂಟ ಮಾಡ್ತಾ ಇದೆ. ಅದರಿಂದ ಬರತಕ್ಕಂತಹ ಶುಲ್ಕದಲ್ಲಿ ಅವರು ಸಿಬ್ಬಂದಿಗಳ ವೆಚ್ಚವನ್ನ, ಆಡಳಿತಾತ್ಮಕ ವೆಚ್ಚವನ್ನ ಭರಿಸಿ ಉಳಿತಾಯ ಮಾಡಿ ಜಿಲ್ಲೆಯ ಎಲ್ಲ ಸಹಕಾರ ಸಂಸ್ಥೆಗಳ ಸಹಕಾರದೊಂದಿಗೆ ಬಹುಶಃ 12 ವರ್ಷದಲ್ಲಿ, ಯಾಕಂದ್ರೆ ನಾನು 2012ರಲ್ಲಿ ನಾನೇ ರಿಜಿಸ್ಟ್ರೇಷನ್ ಮಾಡಿದೆ ಈ ಒಕ್ಕೂಟವನ್ನ, ಬರೀ 12 ವರ್ಷದಲ್ಲಿ ಅಲ್ಪ ಸ್ವಲ್ಪ ಉಳಿತಾಯವನ್ನ ಮಾಡಿ ತಮ್ಮೆಲ್ಲರ ಸಹಕಾರದೊಂದಿಗೆ ಒಂದು ಅದ್ಭುತವಾದ ಕಟ್ಟಡವನ್ನ ಮಾಡಿದ್ದಾರೆ. ಆ ಕಟ್ಟಡವನ್ನ ಮಾಡಿದ್ದಕ್ಕೆ ಮತ್ತು ಸಹಕಾರ ಕ್ಷೇತ್ರಕ್ಕೆ ಕೊಡುಗೆ ನೀಡಿದಂತಹ ಹಿಂದಿನ ಮತ್ತು ಈ ಅವಧಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಅಲ್ಲಿಯ ಸಿಬ್ಬಂದಿ ವರ್ಗದವರು, ಅಧಿಕಾರಿ ಮಿತ್ರರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶ್ಲಾಘನೆಯನ್ನ ಮಾಡಬೇಕಾಗ್ತದೆ ಅನ್ನುವಂತಹ ವಿಷಯವನ್ನ ತಮ್ಮೆಲ್ಲರ ಗಮನಕ್ಕೆ ತೆಗೆದುಕೊಂಡು ಬಂದು ಬೇರೆ ವಿಷಯವನ್ನ ಮಾತಾಡೋದು ಸೂಕ್ತ ಅಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಕಾರ್ಯಕ್ರಮದ ಸಂಘಟಕರಿಗೆ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ ನನಗೆ 2 ಮಾತುಗಳಿಗೆ ವಿದಾಯ ಹೇಳ್ತೇನೆ. ನಮಸ್ಕಾರ. ನಮ್ಮ ಕರೆಯದೆ ತನ್ನ ಕುಲವೆಲ್ಲವನು, ಕೋಳಿ ಒಂದು ಗುಟಕ ಕಂಡರೆ ಕೂಗದೆ ತನ್ನ ಬಳಗವೆಲ್ಲವನು, ಶಿವಭಕ್ತನಾಗಿ ಹುಟ್ಟಿ ಭಕ್ತಿ ಪಕ್ಷವಿಲ್ಲದಿದ್ದೊಡೆ ಕಾಗೆ ಕೋಳಿಗಿಂತ ಕರ ಕಷ್ಟ ಅಂದರು. ಶರಣರು ಒಂದು ಮಾತನ್ನು ಹೇಳಿದರು, ಒಂದು ಕಾಗೆ
ಎಲ್ಲಾದರೂ ಅನ್ನದಗಳನ್ನು ಆಹಾರ ತುಂಡನ್ನು ಕಂಡ್ರೆ ತಾನೇ ತಿನ್ನೋದಿಲ್ಲ. ಅದು ತನ್ನ ಕುರುವಿನೆಲ್ಲ ಕೂಗಿ ಕಾಕ ಅಂತ ಕರೆದು ಎಲ್ಲ ಬೆಳಗ ಕಟ್ಕೊಂಡು ತಿಂತದೆ. ಕೋಳಿ ಎಲ್ಲಾರ ಒಂದು ರಾಗಿನೋ ಜೋಳನೋ ಭತ್ತನೋ ಅಕ್ಕಿನೋ ಕಂಡ್ರೆ ತನ್ನೊಂದೇ ತಿನ್ನಲ್ಲ, ತನ್ನ ಎಲ್ಲ ಬಳಗವನ್ನು ಕರ್ಕೊಂಡು ತಿಂತದೆ. ನೋಡಿ, ಪ್ರಾಣಿಗಳಲ್ಲಿ ಎಂಥ ಸೌಹಾರ್ದತೆ, ಸಹಕಾರ, ಮನೋಧರ್ಮ ಇದೆ. ಆದರೆ ಮನುಷ್ಯ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಯಾವುದನ್ನು ಎಲ್ಲ ಸಿಕ್ಕಿದ್ರೆ ನನಗೇ ಇರಬೇಕು ಅಂತ. ಬಹಳ ಮಳೆ ಬಂದಿತ್ತು, ವಿಪರೀತವಾದ ಮಳೆ. ಆ ಮಳೆ ಹೋಗ್ಬೇಕಾದ್ರೆ ಎಲ್ಲ ತೇಲ್ಕೊಂಡು ಹೋಗ್ತಾ ಇದ್ದು, ಗಾಡಿ, ಚಕ್ಡಿ, ಉರುಳುಬಣಿ, ಮನೆಗಳು ಎಲ್ಲ ತೇಲ್ಕೊಂಡು ಹೋಗ್ತಾ ಇದ್ದು. ಅಂಥ ಪ್ರಸಂಗದಲ್ಲಿ ಒಂದು ನರಿ ಒಂದು ಹುಲ್ಲುಬಣೆ ಮೇಲೆ ಕೂತ್ಕೊಂಡಿತ್ತು, ಅದು ತೇಲ್ಕೊಂಡು ಹೋಗ್ತಾ ಇತ್ತು. ಹೋಗುವಾಗ ನರಿ ಕೂಗ್ತಾ ಇತ್ತು, ಜಗತ್ತು ಪ್ರಳಯವಾಗ್ತದೆ, ಜಗತ್ತು ಪ್ರಳಯವಾಗ್ತದೆ ಅಂತ ಕೂಗ್ತಾ ಇತ್ತು. ಆ ಕಡೆ ಈ ಕಡೆ ಜನಗಳು ನೋಡ್ತಾ ಇದ್ರು, ಇದೇ ನರಿ ಹಿಂಗೆ ಕೂಗುತ್ತಲ್ಲ, ಆ ನರಿ ಕೂಗ್ತಾ ಇದೆ, ನೀರು ಹೋಗ್ತಾ ಇದೆ, ಇದು ತೇಲ್ಕೊಂಡು ಹೋಗ್ತಾ ಇದೆ. ಕೆಲವು ಬುದ್ಧಿವಂತರು ಯೋಚನೆ ಮಾಡಿದರು, ನರಿ ಬುದ್ಧಿವಂತ ಪ್ರಾಣಿ, ಅದರ ಮಾತು ನಿಜ ಆಗುತ್ತೆ, ಹಿಡ್ಕೊಂಬರ್ರಿ ಅದನ್ನು, ಕೇಳೋಣ ಯಾವಾಗ ಪ್ರಳಯವಾಗುತ್ತೆ, ಮನೆ ಮಠ ಎಲ್ಲ ಆಸ್ತಿಗಳಿದ್ದಾವೆ ಅಂತೇಳಿದರು. ಕೆಲವು ಹೋಗಿ ಈಜಿ ಆ ನರಿ ಹಿಡ್ಕೊಂಬಂದು ದಡಕ್ಕೆ ಕುಂಡಿಸ್ಕೊಂಡ್ರು. ನರಿ ಕೇಳಿದ್ರು, ನೋಡಪ್ಪ ಇಲ್ಲಿವರೆಗೆ ಕೂಗ್ತಾ ಇದ್ದೆ 10 ಕಿಲೋಮೀಟ್ರಿಂದಲೇ ಜಗತ್ತು ಪ್ರಳಯವಾಗುತ್ತೆ ಅಂತ, ಯಾವಾಗ ಆಗುತ್ತೆ ಅಂದರೆ ಸ್ವಲ್ಪ ನನಗೇನಾರು ತಿನ್ನಕ್ಕೆ ಕೊಡ್ರಿ ಅಂತ. ತಿಂತು ಚೆನ್ನಾಗಿ ಆರಾಮ್ ಕೂತ್ಕಂತು. ಕೇಳಿದ್ರು ಇವರು, ಏನಪ್ಪ ಜಗತ್ತು ಯಾವ ಪ್ರಳಯವಾಗುತ್ತೆ? ಅದಕ್ಕೆ ನರಿ ಹೇಳ್ತು, ಇನ್ಮೇಲೆ ಆಗಲ್ಲ ಅಂತ. ಯಾಕೆ? ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನದಿ ಒಳಗೆ ನಾನೇ ಹೋಗ್ಬಿಡ್ತಿದ್ದೆ, ನನ್ನ ಪಾಲಿಗೆ ಜಗತ್ತು ಪ್ರಳಯವಾಗ್ತಾ ಇತ್ತು, ಇನ್ನು ಆರಾಮ್ ಕೂತೀನಿ, ಪ್ರಳಯವಾಗಲ್ಲ ಅಂತ. ಇಂತಹ ಪ್ರಸಂಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ಎಲ್ಲವೂ ನನ್ನದು ನನಗಾಗಿ ಎಲ್ಲ ಪ್ರಸಂಗದಲ್ಲಿ ನಾವು ಒಕ್ಕೂಟ ಸಹಕಾರ ಮಾಡದೆ ಹೋದರೆ ಆ ಪಕ್ಷಿಗಳಿಂದ ಕಡೆ ಆಗ್ತಿದ್ದೀವಿ. ಮನುಷ್ಯನ ಜೀವನದಲ್ಲಿ 3 ಮಹತ್ವವಾದ ಘಟನೆಗಳು: ಕಾಲ, ಕಾಸು, ಕಾಯಿಕ. ಕಾಲ ವೇಳೆ. ಹೊತ್ತು ಕಳೆದರೂ ಸಿಕ್ಕಲ್ಲ, ಮುತ್ತು ಕಳೆದರೂ ಸಿಕ್ಕೀತು. ಮುತ್ತು ಕಳೆದು ಸಿಗುತ್ತೆ, ಹೊತ್ತು ಕಳೆದು ಸಿಕ್ಕಲ್ಲ. 1 ಗಂಟೆ ಇದು ಸಿಕ್ಕಲ್ಲ ನಿಮಗೆ, ಇದು ಕಳೆದು ಹೋಯಿತು. ಸಿಕ್ಕಿರುವಂಥ ಕಾಲವನ್ನು ಅಮೂಲ್ಯವಾಗಿ ಉಪಯೋಗ ಮಾಡಿಕೊಳ್ಬೇಕು. ಕಾಲ ಅತ್ಯಂತ ಪವಿತ್ರವಾದ ಮಾನವನ ಜೀವನದಲ್ಲಿ. ಆ ಕಾಲವನ್ನು ಅಪವಿತ್ರ ಮಾಡಿಕೊಂಡು ಸೋಮರಿಯಾಗಿ ನಾವು ಬದುಕಿದರೆ ಅದು ವ್ಯರ್ಥ. ಮತ್ತೊಂದು ಕಾಯಿಕ. ಯಾವುದೇ ಮನುಷ್ಯ ದುಡಿಬೇಕು, ದುಡಿದು ತಿನ್ನಬೇಕು. ನಾವೇನು ದುಡಿದು ತಿನ್ನಬೇಕು, ಅದನ್ನು, ಆ ದುಡಿಮೆಯನ್ನು ಸತ್ಯಶುದ್ಧವಾಗಿ ಮಾಡಬೇಕು. ಕಾಲ, ಕಾಯಿಕ ಮತ್ತು ಕಾಸು. ಕಾಸು ಅಂದ್ರೆ ದುಡ್ಡು, ನಮ್ಮ ದುಡಿಮೆ ಹೇಗೆ ಮಾಡಬೇಕು ಅದನ್ನೇ ಗಳಿಸು, ಬಳಸು, ಉಳಿಸು ಅಂದರು. ನೀನು ಗಳಿಸು, ಅದನ್ನು ಬಳಸು, ಹೆಂಗೆ ಬಳಸಬೇಕು, ಉಳಿಸು ಅಂದರು. ಈ ಉಳಿಸೋ ಸಹಕಾರ ಸಂಘಗಳು ಅಂತ ನೋಡ್ರಿ. ಯಾವುದೇ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರ, ಯಾವುದೇ ದೇಶ ಇರೋದಾದ್ರಿಂದ ಹಣಕಾಸಿನ ಆರ್ಥಿಕವಿದರಿಂದ. ನೀವು ಟ್ಯಾಕ್ಸ್ ಕೊಟ್ಟರೆ ಸರ್ಕಾರ ನಡೆಯೋದು, ನೀವು ಕಂದಾಯ ಕಟ್ಟಿದರೆ ಸರ್ಕಾರ ನಡೆಯೋದು. ನೀವು ದುಡ್ಡು ಕೊಡ್ತೇವ್ರೆ ಸರ್ಕಾರ ಏನು ನಡೆಯಲ್ಲ. ನೋಡ್ರಿ, ಎಲ್ಲ ಹೇಳ್ತಾ ಇದ್ದಾರೆ ಪಾಕಿಸ್ತಾನ ದಿವಾಳಿ ಆಯಿತು. ಯಾಕಾಯಿತು ಅಂದರೆ ಅಲ್ಲಿನ ಪ್ರಜೆಗಳು ಕಾಸು, ಟ್ಯಾಕ್ಸ್ ಸರಿಯಾಗಿ ಕಟ್ತಾ ಇಲ್ಲ. ಯಾವುದೇ ದೇಶ ಇರಲಿ, ಅಲ್ಲಿನ ಪ್ರಜೆ ತನ್ನ ಪಾಲಿನ ಕರ್ತವ್ಯವನ್ನು ಮಾಡಿ ಸರ್ಕಾರಕ್ಕೆ ಸಲ್ಲುಪೇದ ಕಾಯಕನ್ನು ಕಟ್ಟಬೇಕು, ಕಾಸನ್ನು ಕಟ್ಟಬೇಕು, ಅವು ಸಮೃದ್ಧವಾಗ್ತಾನೆ. ಹಾಗೆ ಈ ಸಹಕಾರ ಸಂಘಗಳು ಈ ಇತಿಹಾಸದಲ್ಲಿ ಆರ್ಥಿಕ ಮೌಲ್ಯದ ಭಾಳ ಮಹತ್ವ ಪಾತ್ರವನ್ನು ಕೊಡ್ತವೆ. ಮಂತ್ರಿಗಳೊಂದು ಮಾತನ್ನು ಹೇಳಿದರು, ನ್ಯಾಷನಲೈಸ್ ಬ್ಯಾಂಕ್ ಹೋಗೋಕ್ಕಾಗಲ್ಲ, ನಾವು ಹೋಗೋದು ಊರಿನ ಬ್ಯಾಂಕ್ಗಳಿಗೆ, ಸಹಕಾರ ಬ್ಯಾಂಕ್ಗಳಿಗೆ, ಅಲ್ಲಿ ಅನುಕೂಲ ಆಗ್ತಾಯಿದೆ ಅಂತ. ನಿಜವಾಗಿ ಈ ಸಹಕಾರ ಬ್ಯಾಂಕ್ಗಳು ಅತ್ಯುನ್ನತ ಕೆಲಸ ಮಾಡ್ತಾ ಇದ್ದಾವೆ. ಅದು ಜನರ ಒಂದು ಹಿತಕ್ಕೆ ಆಗ್ತಾ ಇದೆ, ಒಂದು ಮೆಚ್ಚಕ್ಕಂಥದ್ದು.
ಕೆಲವೊಂದು ನಮ್ಮ ಸರ್ನಾಯಕರು ಹೇಳಿದಾಗೆ ಆ ಆಡಳಿತವಿದು ಹೋಗಿರ್ಬೋದು. ಅದೇನು ಅಂದರೆ ಸಹಿತ ಈ ಕರ್ನಾಟಕ ರಾಜ್ಯದಲ್ಲಿ, ಭಾರತ ರಾಷ್ಟ್ರದಲ್ಲಿ ಸಹಕಾರ ಸಂಘಗಳ ಪಾತ್ರ ಅತ್ಯಂತ ಶ್ರೇಷ್ಠವಾದ್ದು, ಮಹತ್ವವಾದ್ದು. ಮನುಷ್ಯ ಉದ್ಧಾರ ಆಗಬೇಕಾದ್ರೆ ಆರ್ಥಿಕ ಮುಖ್ಯ, ಅವುಗಳ ಪಾತ್ರ ಭಾಳ ಮುಖ್ಯ ಅಂತ. ಚಾಣಕ್ಯ ಒಂದು ಕಡೆ ಹೇಳ್ತಾನೆ, ಹೇಗೆ ಸಂಗ್ರಹ ಮಾಡಬೇಕು, ಯಾಕೆ ಮಾಡಬೇಕು. ದುಂಬಿ ಹೂವಿನ ಮೇಲೆ ಕುತ್ಕೊಂಡು ಆ ರಸವನ್ನು ಹೀರ್ಕೊಂಡು ತಾನು ಜೇನನ್ನು ಮಾಡಿ ಬೇರೆಯವರಿಗೆ ಕೊಡ್ತದೆ, ತಾನು ತಿಂತಾರೆ. ದುಂಬಿ ಜೇನುಳ ಹೂವಿನ ಮೇಲೆ ಕುತ್ಕಂತು, ಹೂವಿನ ಮೇಲೆ ಕುತ್ತು ಏನು ಮಾಡ್ತು, ಮಕರಂದವನ್ನು ಹೀರ್ತು. ಹೂವಿಗೆ ಏನಾಯಿತು, ಮತ್ತೊಂದು ಹೂವಿನ ಮೇಲೆ ಕುತ್ಕೊಳ್ತದು, ಪರಾಗಸ್ಪರ್ಶ ಅಂದರು, ಸಂತಾನೋತ್ಪತ್ತಿ ಆಯ್ತು ಅಂದರು. ಹೂ ಕೊಡುವಂಥ ರಸ ಮತ್ತೊಂದಕ್ಕೆ ಬೆಳೀತು. ಈ ಜೇನೇನು ಮಾಡ್ತು, ಅದನ್ನು ಹೀರ್ಕೊಡ್ತು, ತಂದು ಸಂಗ್ರಹ ಮಾಡ್ತು. ಆ ತುಪ್ಪವನ್ನು ಕೊಡ್ತು, ತಾನು ಕುಡಿತು, ಬೇರೆಯವರಿಗೂ ಕುಡಿತು. ಹಾಗೆ ಸಹಕಾರ ಸಂಘಗಳು ಜನರ ಮಧ್ಯೆ ಇದ್ದು, ಜನರೊಂದಿಗೆ ಇದ್ದು, ಜನರಿಗಾಗಿದ್ದು, ಅಲ್ಲಿಂದ ಹಣ ಪಡೆದು ಅದು ಸಹಕಾರ ಉಪಯೋಗ ಮಾಡಿ ಹೆಂಗೆ ಜೇನು ಸವಿಯಾಗಿರುತ್ತೆ ಹಾಗೆ ಜನರ ಜೀವನ ಸಾರ್ಥಕವನ್ನು ಸವಿ ಮಾಡಬೇಕಾದ್ರೆ ಇಂಥ ಸಹಕಾರ ಸಂಘಗಳ ಪಾತ್ರ ಅತ್ಯಂತ ಮಹತ್ವವಾದದ್ದು ಅಂತ ನಾವಾರು ಭಾವಿಸ್ತಾ ಇದ್ದೇವೆ. ಕಾಲಜ್ಞಾನದ ಬಗ್ಗೆ ಒಂದೆರಡು ಮಾತನ್ನು. ಅಂದದ ಪಟ್ಟಣವ ಚಂದವೆನಬೇಡ, ಲೋಹದ ಗಿಳಿಗಳೆರಡು ಬರೆದು ಚಿನ್ನದ ಅಂಡ ಆಯಿತು ಅಂದರು. ಒಂದು 100 ವರ್ಷಗಳಿಂದ ಈ ಮಾತನ್ನು ಹೇಳಿದರು ನಮ್ಮ ಹಿರಿಯರು, ಜ್ಞಾನಿಗಳು. ಅಂದದ ಪಟ್ಟಣವ ಚಂದವೆನಬೇಡ. ಯಾವುದು? ಅಮೇರಿಕಾ ದೇಶದಲ್ಲಿ ಪೆಂಟಗಾನ್ ನಗರವನ್ನು ಕಟ್ಟಿದರು. ಭೂಮಿಯಿಂದ ಏನಾಗಬಾರ್ದು, ಬಿಸಿಲಿಂದ ಏನಾಗಬಾರ್ದು, ಗಾಳಿಯಿಂದ ಏನಾಗಬಾರ್ದು, ಯಾತ್ರಿಂದ ಏನು ಆಗರು ಅಂತೇಳಿ ವಿಜ್ಞಾನಕ್ಕೆ ಸವಾಲಾಗಿ ಒಂದು ಪಟ್ಟವನ್ನು ಕಟ್ಟಿದರು. ಲಕ್ಷಾಂತರ ಜನ ವಾಸವಾಗಿದ್ದರು. ಆದರೆ ಏನಾಯಿತು, ಲೋಹದ ಗಿಳಿಗಳೆರಡು ಬರೆದು ಚಿನ್ನದ ಅಂಡ ಆಯಿತು. ಲೋಹದ ಗಿಳಿಗಳು ಎರಡು ಬಡಿದು ಚಿನ್ನದ ಹಣ್ಣು. ಹಳ್ಳಿಗಳು ಆಟ ಆಡ್ತಾರೆ ಚಿನ್ನದ ಹಣ್ಣು ಅಂತ. ಹಿಟ್ಟು ಹೊಡೆದುಕೊಂಡೆ ಚೂರಾಗಿ ಹೋಗ್ತಾರೆ. ಒಬ್ಬ ಲ್ಯಾಂಡನ್ನ ಮನಸ್ಸನ್ನು ಕಟ್ಟಲಿಲ್ಲ. ಅಂಥ ದೊಡ್ಡ ಪ್ರಕೃತಿಗೆ ಸವಾಲಾಗಿ ನಗರವನ್ನು ಕಟ್ಟಿದರು, ಲಕ್ಷಾಂತರ ಜನ ವಾಸವಾದರು. ಒಬ್ಬ ಲ್ಯಾಂಡ್ ಅನ್ನತಕ್ಕಂಥ ಮನಸ್ಸು ಕಟ್ಟಲಿಲ್ಲ. ಅವನು 2 ಫ್ಲೈಟ್ ಹಾರಿಸಿ ಚೂರು ಮಾಡಿಬಿಟ್ಟ. 100 ವರ್ಷಗಳ ಹಿಂದೆ ಈ ಮಾತನ್ನು ನಮ್ಮ ಕಾಲಜ್ಞಾನಿಗಳು ಹೇಳಿದ್ದಾರೆ. ಮನುಷ್ಯನ ಮನಸ್ಸು ಕಟ್ಟೋದು ಬಹಳ ಮುಖ್ಯ. ಮನೆ ಕಟ್ಟೋದು ಬೇರೆ, ಮನಸ್ಸನ್ನು ಕಟ್ಟಬೇಕು, ಮನಸ್ಸನ್ನು ಗೆಲ್ಲಬೇಕು. ಆವಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನೋ ಮಾತು. ಮತ್ತೆ ಒಂದು ಮೊದಲಾಗಿ 9 ಕಡೆಯಾಗಿ ತಾಮ್ರದ ತೂತು ಬಂದಾಗ ಮರ್ಕಟರು ಹೋದಾರು ಅಂತಾರೆ. ಇದು ನಮ್ಮ ಕಾಲಿಗೆ ಹೇಳಿರೋದೇ. ಒಂದು ಮೊದಲಾಗಿ 9 ಕಡೆಯಾಗಿ ಬ್ರಿಟಿಷರು ರಾಜ್ಯ ಭಾರತವನ್ನು ಆಳಿದರು. ಅವರು 9 ಜನ ಆಳಿದ್ದು, 10 ವಯಸ್ಸರಾಯ ಆಗಲಿಲ್ಲ. ಒಂದು ಮೊದಲಾಗಿ 9 ಕಡೆಯಾಗಿ. ಆ ಹಿಂದೆ 1047ರಲ್ಲಿ ತಾಮ್ರದ ಕಾಸು ತೂತು ಬಿಲ್ಲೆ ಅಂತಾರೆ, ಅದು ಬಂತು. ಕಾಲೇಜಿನಲ್ಲಿ ಹೇಳಿರು, ತಾಮ್ರದ ತೂತು ಬಂದಾಗ ಮರ್ಕಟರು ಪಯಣಿಸ್ಯಾರ. ಬ್ರಿಟಿಷ್ ಬರೋದನ್ನು ಹೇಳಿದರು, ಆಳೋದನ್ನು ಹೇಳಿದರು, ಅವ್ರು ಹೋಗೋದು ಹೇಳಿದರು. ಹೀಗೆ ಕಾಲಜ್ಞಾನದಲ್ಲಿ ಅನೇಕ ಚಿಂತೆಗಳು ಅಡಗಿದ್ದಾವೆ ಅಂತ. ಕಬ್ಬಿಣವು ಓಡುತ್ತಿದೆ, ಕಟ್ಟಿಗೆಯು ಆಡುತ್ತಿದೆ, ಹಬ್ಬಬ್ಬ ಗಾಳಿ ಮಾತಾಡಿತು. ಟ್ರೈನ್ ಬರೋದು, ಟ್ರೈನ್ ನಡೆಗೆ ಕಬ್ಬಿಣ ಕಟ್ಟಿಗೆ ಹಾಕ್ತಾ ಇದ್ರು, ಮೇಲೆ ಅಳಿ ಹಾಕಿದ್ರು, ಅದು ಓಡುವಾಗ ಹುಯಿ ಅಂತ ಇತ್ತು, ಶಬ್ದ ಮಾಡ್ತಾ ಇತ್ತು. ಕಬ್ಬಿಣವು ಓಡುತ್ತಿದೆ, ಕಟ್ಟಿಗೆಯು ಆಡುತ್ತಿದೆ, ಹಬ್ಬಬ್ಬ ಗಾಳಿ ಮಾತಾಡಿತು. ನಿಮ್ಮ ಮೊಬೈಲು, ಈ ಮೊಬೈಲ್ ಬರೋದನ್ನು ಅವತ್ತೇ ಹೇಳಿದ್ರು ನೋಡಿ, ಗಾಳಿ ಮಾತಾಡಿತು. ಇನ್ನೊಂದು ಹೇಳ್ತಾರೆ, ಕಬ್ಬಿಣದ ಕಲ್ಲಿನ ಕೋಳಿ ಕೂಗಿತು. ಕಲ್ಲಿನ ಕೋಳಿ ಕೂಗಿಲು ಸಾಧ್ಯ ಇದೆ? ಸಾಧ್ಯ ಇಲ್ಲ. ಆದ್ರೆ ಏನಾಯ್ತು, ನಿಮ್ಮ ಮೊಬೈಲ್ನಲ್ಲಿ ಸಿಮ್ ಇದೆಯಲ್ಲ, ಆ ಸಿಮ್ ಒಂದು ಕಲ್ಲಲ್ಲಿ ತಯಾರಾಗಿರೋದು. ಆ ಸಿಮ್ ಕಾರ್ಡ್ ಅಂತಿರಲ್ಲ ನೀವು. ಪರಮ ಪೂಜರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ
ಸಹಕಾರಿ ಸಂಘ ನೇಮಕ ಲೋಕಾಪುರಿ ಅವರು ನಮ್ಮ ಎಲ್ಲ ಅದು ಕಲ್ಲಿನಲ್ಲಿ ತಯಾರಾಗಿರೋದು. ಹಬ್ಬಬ್ಬ ಗಾಳಿ ಮಾತಾಡಿತು. ಹೀಗೆ ಅನೇಕ ಕಾರ್ಯದ ಜ್ಞಾನಗಳನ್ನ ನಡೀತಾ ಇದೆ. ಇವತ್ತು ಬರೆದಿದ್ರು ಮಳೆ ಬೆಳೆ ಯುದ್ಧದ ಬಗ್ಗೆ, ಇದನ್ನೆಲ್ಲ ಹೇಳಿದೆ ಅಲ್ಲಿ. ಹೀಗಾಗಿ ಕಾಲದ ಜ್ಞಾನವನ್ನು ಹೇಳುವಂಥದ್ದು ಕಾಲಜ್ಞಾನ. ಕಟ್ಟೆ ಇಲ್ಲದ ಬಾವಿ ಹುಟ್ಟಿ ನೆಟ್ಟನೇ ಸುರಂಗವ ಕೊರೆದು ಗಟ್ಟಿ ಭೂಮಿ ಬಟ್ಟ ಬಯಲಾತು. ಇವತ್ತೆಲ್ಲ ಭೂಕಂಪ ಆಗ್ತಾ ಇದೆ, ಭೂಮಿ ನಡುಗ್ತಾ ಇದೆ, ಎಲ್ಲ ಉಳಿತವೆ ಅಂತಂದ್ರೆ ಅದನ್ನ ಕಾಲಜ್ಞಾನ ಹೇಳಿರು. ಹಿಂದೆ ಒಂದು ಬಾವಿ ತೆಗಿತಾ ಇದ್ರು, ಒಂದು 40 ಅಡಿಗೆ ನೀರು ಬರ್ತಾ ಇತ್ತು, ಸೀಪೇಜ್ ವಾಟರ್ ಅಂದರು. ಅದು ಆರೋಗ್ಯಕ್ಕೆ ಉತ್ತಮವಾಗಿತ್ತು. ಈಗೇನಾಯಿತು, 1000 ಅಡಿ ಕೊರಿಬೇಕು, ಕಟ್ಟೆಯ ಬಾವಿ ಇಲ್ಲ ಹೋಯ್ತು. ನೆಟ್ಟನಿ ಬೋರ್ ಹಾಕಿದ್ರು, 1000 ಅಡಿ ಬೋರ್ ಹಾಕಿದ್ರು, ಆ ಬರೋ ನೀರು ಆರೋಗ್ಯಕ್ಕೆ ಸರಿ ಇಲ್ಲ. ಆಮೇಲೆ ಒಂದು ಕಲ್ಲನ್ನು ಹೊಡಿಬೇಕಾದ್ರೆ 4-6 ತೂತುಗಳು ಹೊಡಿತಾರೆ. ಹಿಂಗೆ ಬಿಲಿಯನ್ ಗಟ್ಟಲೆ ಬಂಡೆ, ಭೂಮಿ ಕೆಳಗೆ ಬಂಡೆನೇ ಇರೋದು, ಹೊಡೆಯೋದ್ರಿಂದ ಇದು ಲೈವ್ ಆಗುತ್ತೆ, ಅರ್ಥಕ್ವಿಕ್ ಆಗುತ್ತೆ ಹೇಳ್ತಾರೆ. ಹಾಗಾಗಿ ಕಾಲದ ಜ್ಞಾನಿಗಳು ಭಾಳ ಇದ್ದು ಹೇಳ್ತಾ ಕೂತ್ಕೊಂಡ್ರು ಭಾಳ ಇದೆ. ಇವತ್ತಿನ ದಿವಸ ನಮ್ಮ ಮುಚ್ಚಿಗಣ್ಣಯ್ಯನವರು ಅಧ್ಯಕ್ಷರಾಗಿ ಒಂದು ಭಾಳ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಸಹಕಾರ ಸಂಘಗಳ ಒಕ್ಕೂಟದ ಮೇಲೆ ಒಕ್ಕೂಟ ಇರುವುದು. ಶರೀರವೇ ಒಂದು ಸಹಕಾರ ಸಂಘ. ಶರೀರದಲ್ಲಿ ಏನಿದೆ, ಕಣ್ಣಿದೆ, ಕಿವಿ ಇದೆ, ಕೈ ಇದೆ, ನಾಲಿಗೆ ಇದೆ, ಮೂಗಿದೆ. ಇವೆಲ್ಲವೂ ಬೇರೆ ಬೇರೆ ಕೆಲಸ ಮಾಡ್ತವೆ. ಕಣ್ಣು ಕೆಲಸ ಬೇರೆ ಮಾಡ್ತದೆ, ಕಿವಿ ಕೆಲಸ ಬೇರೆ ಮಾಡ್ತದೆ, ನಾಲಿಗೆ ಬೇರೆ ಮಾಡ್ತದೆ, ಕೈ ಬೇರೆ ಮಾಡ್ತದೆ. ಆದರೆ ಎಲ್ಲವೂ ಸೇರಿ ಮನುಷ್ಯನಿಗೆ ಪೂರಕವಾಗಿದ್ದಾವೆ. ಹಾಗೆ ಈ ಸಹಕಾರ ಸಂಘಗಳು ಎಲ್ಲವೂ ಕೆಲಸ ಮಾಡಬೇಕು. ಕೊನೆಗೆ ಅತ್ಯಂತವಾಗಿರ್ತಕ್ಕಂಥ ಮನುಷ್ಯನ ಜೀವಿಗೆ ಸಹಕಾರ ಕೊಡಬೇಕು. ನರಕದಲ್ಲಿಯೂ ಸ್ವರ್ಗ ಅಂತಾರೆ. ನರಕಕ್ಕೆ ಹಾಕಿಬಿಟ್ರಂತೆ ಜನಗಳನ್ನೆಲ್ಲ. ಅಲ್ಲಿ ದೇವರು ಕೈ ಕಟ್ಟಿಬಿಟ್ಟಂತೆ ಎಲ್ಲರಿಗೂ, ಊಟ ಮಾಡ್ರಿ ಇನ್ನಂತೆ. ಕೈ ಕಟ್ಟಿಯಲ್ಲಿ ಊಟ ಮಾಡ್ತಾರೆ, ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ಮನುಷ್ಯ ಭಾಳ ಬುದ್ಧಿವಂತ ಇವನು. ಅದಕ್ಕೆ ಊಟ ತರಿಸಿದ, ಇವನ ಕೈ ಅವನಿಗಿಟ್ಟ, ಅವನ ಕೈ ಇವನಿಗಿಟ್ಟ. ಕೈ ಕಟ್ಟಿದ್ರು, ತಾವು ಉಣ್ಣಕ್ಕಾಗಲ್ವಲ್ಲ, ಇವನ ಕೈಯಿಂದ ಪಕ್ತನೇ ಮುಣಿಸಿದ, ಪಕ್ತ ಮುಣಿಸಿದ್ರೆ ಇವನಿಗೆ ಮುಣಿಸಿದ. ನೋಡಿ, ಬುದ್ಧಿವಂತ ಮನುಷ್ಯ ನರಕದಲ್ಲೂ ಸ್ವರ್ಗವನ್ನು ಕಂಡುಬಿಟ್ಟ. ಹಾಗೆ ಮನುಷ್ಯ ಜನ್ಮ ಭಾಳ ದೊಡ್ಡದು. ಇದನ್ನು ಹಾಳು ಮಾಡಿಕೊಳ್ಬಾರದು. ಇಂಥ ಸದ್ದುಷದಿಂದ ಒಂದು ಈ ಸಂಘದವರು ಈ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ನಡೆಯೋದು ಕಷ್ಟ. ನಾವು ಎಲ್ಲೆಲ್ಲಿ ಬೇಕು ಅಲ್ಲೇ ಇರ್ತೀವಿ. ಥರ ಆನೆ ಇದ್ದಂಗೆ, ನೀರು ಗೀರು ಇದ್ರು ಅಲ್ಲೇ ಕೂತ್ಕೊಡ್ತೀವಿ ನಾವು. ಹಾಗಾಗಿ ನಮ್ಮ ಮುಚ್ಚಿಕೊಂಡವರು ಒಂದು 2 ತಿಂಗಳಲ್ಲಿ ಕಟ್ಟಿಬಿದ್ರು, ನೀವು ಬರಬೇಕು ಮೊನ್ನೆಲ್ಲೂ ಬಂದರು. ಹಾಗಾಗಿ ಬಂದಿದ್ದೀನಿ, ಭಾಳ ಸಂತೋಷ ಆಯಿತು. ಈ ಸಂಘ ಹೆಚ್ಚು ಬೆಳಿಬೇಕು, ಬಾಳಬೇಕು, ಸಾವಿರಾರು ಜನರಿಗೆ ದಾರಿದೀಪ ಆಗಬೇಕು, ಆದರ್ಶ ಆಗಲಿ ಹಾರೈಸಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ಅಧ್ಯಕ್ಷರ ಆದಿಯಾಗಿ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ದಯವಿಟ್ಟು ಅವರು ಸ್ವೀಕರಿಸಬೇಕಾಗಿದೆ. ಈ ಕಾರ್ಯಕ್ರಮದ ನಿರೂಪಣೆ ಮಾಡಿದಂತ ಪೂಜ್ಯರಿಂದ ಸನ್ಮಾನ. ಸದಾಶಿವ ಮರಡಿ ಅವರಿಗೆ ಪೂಜ್ಯರಿಂದ ಸನ್ಮಾನ.
ಮದನಿ ತೋಂಟನ ತನದರನ ತನದರನಿ ತೋಂಟನ ತನದರ